ಶಿರವಾಗಿ ವಂದಿಸುವೆ. ಅಸ್ತವಿದ್ಯೆ ಪಾರಂಗತ ಭೂಸುದಯರಿಗೆ, ಅಸ್ತವಿದ್ಯೆ ಪಾರಂಗತ ಭೂಸುದಯರಿಗೆ ಶಿರವಾಗಿ ವಂದಿಸುವೆ. ಶ್ರೀ ಬಸವೇಶ್ವರ ಕೃಪಾ ಪೋಷಕ ನಾಟಕ ಮಂಡಳಿಯವರಾದ ನಾವುಗಳು ಈ ದಿನ ರಾತ್ರಿ 9 ಗಂಟೆಗೆ ತ್ರಿಜನ್ಮ ಮೋಕ್ಷ ಅಥವಾ ಜಯ ವಿಜಯರ ಶಾಪ ವಿಮೋಚನೆವೆಂಬ ಸುಂದರವಾದ ಒಂದು ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಸುಂದರವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದಾದರೂ ತಪ್ಪು ನೆಪ್ಪು ನುಡಿ ಮಾತುಗಳು ಬಂದಲ್ಲಿ ಹಂಸ ಕ್ಷೀರದಂತೆ, ಹಾಗಂದರೆ ಹಂಸಕ್ಕೆ ನೀರು ಮತ್ತು ಹಾಲು ಎರಡನ್ನು ಬೆರೆಸಿ ಇಟ್ಟರೆ ನೀರನ್ನು ತ್ಯಜಿಸಿ ಹಾಲನ್ನು ಹೇಗೆ ಸೇವಿಸುವುದೋ ಅದೇ ರೀತಿ ನಮ್ಮನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಇಷ್ಟು ಸಭಿಕರು ಸೇರಬೇಕೆಂದರೆ ನನ್ನ ಪೂರ್ವಜನ್ಮದ ಪುಣ್ಯವೇ ಇರಬೇಕು. ಇವರ ಮನಸ್ಸನ್ನು ಹೇಗೆ ಸಂತೋಷಪಡಿಸುವುದು? ಇರಲಿ, ಮರೆತಿದ್ದೆನು. ನನ್ನ ಸಹಾಯಕಳಾದ ನಟಿಯನ್ನು ಕರೆದು ಆಲೋಚಿಸೋಣ. ಮದ ಗಜ ಕಾಮಿನಿಯೇ ಮುದದಿಂದ ಬಾಬಾ ಪ್ರಿಯೇ, ಮದ ಗಜ ಕಾಮಿನಿಯೇ ಮುದದಿಂದ ಬಾಬಾ ಪ್ರಿಯೇ, ಕರೆಯವರು ನಿನ್ನ ಸಭೆಯವರು ನಿನ್ನ ಕರೆಯುವರು ಬರೇ, ಸಭೆಯವರು ನಿನ್ನ ಕರೆಯುವರು ಬರೇ ಬಾರೆ ನೀರೇ ಇವರ ಸಭೆಗೆ ವರಸಭೆಗೆ. ಆರ್ಯಳೆ ಬೇಗ ಬರೋಣಾಗು. ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಪ್ರಾಣೇಶ್ವರ, ನನ್ನನ್ನು ಇಷ್ಟೊಂದು ಆಟದಿಂದ ಕರೆಸೋ ಕಾರಣವಾದ್ರೇನು ಸ್ವಾಮಿ? ಈಗ ಸಭಿಕರನ್ನು ನೋಡುವಂತಳಾಗು. ಆಹಾ, ತುಂಬಾ ಸೊಗಸಾಗಿದೆ ಸ್ವಾಮಿ. ಆರೆಳೆ ಹಕ್ಕಿಗಳಿಗೂ ಪಕ್ಷಿಗಳಿಗೂ ಯಾವ ಕಾಲ? ವಸಂತ ಕಾಲವಲ್ಲವೇ? ಈ ವಸಂತ ಕಾಲವನ್ನು ಕುರಿತು 5 ನಿಮಿಷಗಳ ಕಾಲ ಒಂದು ಗಾನಗೀತೆಯನ್ನು ಹಾಡಿ ಸಭಿಕರ ಮನಸ್ಸನ್ನು ಹಾಗೂ ನನ್ನಯ ಮನಸ್ಸನ್ನು ನೀನು ಸಂತೋಷಪಡಿಸುವಂತಾಗು. ಹಾಗೆ ಆಗಲಿ ಸ್ವಾಮಿ.
ಮತ್ತೇನಪ್ಪಣೆ? ಆರ್ಯಳೆ ಹೇಳಿದೆನು ಕೇಳುವಂತಳ. ಹಾ ಹೇಳಿ ಸ್ವಾಮಿ. ಆರ್ಯಳೆ ಹೇಳವೆ ಕೇಳುವಂತಳ. ಅದು ಹಾ ಹೇಳಿ ಸ್ವಾಮಿ. ಕೋಗಿಲೆ ನಿನ್ನಯ ಗಾನವನ್ನು ಕೇಳುತ್ತೆ, ಕೋಗಿಲೆ ನಿನ್ನ ಗಾನವನ್ನು ಕೇಳುತ್ತೆ. ಈ ಸಭಿಕರು ಸಂತೋಷ ಪಟ್ಟರು ಪ್ರಿಯಳೇ. ನಿನ್ನಯ ಗಾನವನ್ನು ಕೇಳುತ್ತಾ, ನಿನ್ನಯ ಗಾನವನ್ನು ಕೇಳುತ್ತಾ ನನ್ನ ಮನಸ್ಸಿಗೂ ಹರುಷವಾಯಿತು ಪ್ರಿಯಳೇ. ಆರ್ಯಳೆ ನಿನ್ನ ಈ ಗಾನಗೀತೆಯನ್ನು ಕೇಳಿ ಸಭಿಕರ ಮನಸ್ಸಿಗೂ ಹಾಗೂ ನನ್ನ ಮನಸ್ಸಿಗೂ ತುಂಬಾ ಸಂತೋಷವಾಯಿತು. ಇದೋ ನೋಡು, ಎಲ್ಲಿ ಸ್ವಾಮಿ? ನಾರದ ಮಹರ್ಷಿಗಳು ಬರುತ್ತಿರುವೆಂಬ ವೀಣಾನಾದವು ಕೇಳಿ ಬರುತ್ತಿರುವುದು. ಮುಂದಿನ ಪಾತ್ರಕ್ಕೆ ಸಿದ್ಧಪಡಿಸೋಣ, ನಡೆ ಹೋಗೋಣ, ಗಾನವನ್ನು ಹಾಡೋಣ. ಹಾಗೆ ಆಗಲಿ ಪರಮಾತ್ಮ ಪರಂಧಾಮ ದೇವದೇವ ನಾರಾಯಣ ಪರಮಾತ್ಮ ಪರಂಧಾಮ ನಿನ್ನ ಲೀಲೆ ಪೊಗಾಡಲವುದೇ ನಿನ್ನ ಲೀಲೆ ಪೊಗಾಡಲವುದೇ ಬುದ್ಧ ಪಾರಿಜಾತನೇ ದೇವದೇವ ದೇವದೇವ ದೇವದೇ ದೇವ
ಜನ ಪರಿಪಾಲನೆ ದೀನ ಜನ ಪರಿಪಾಲನೆ ಸನ್ನುತಾಂಗ ಜಾಲ ನೀನೆ ಸನ್ನುತಾಂಗ ಜಾಲ ನೀನೆ ಅವನಟನ ಗೈವಾರಯ್ಯ ಅವನಟನ ಗೈವಾರಯ್ಯ ಭಕ್ತ ಪಾರಿಜಾತನೇ ದೇವದೇವ ದೇವದೇವ ದೇವ ನಾರಾಯಣ ನಾರಾಯಣ ಪರಮಾತ್ಮ ನಾನು ಬ್ರಹ್ಮನ ಮಗ ನಾರದ ಅಂದರೆ ವಾಗ್ದೇವಿ ಸರಸ್ವತಿಯಿಂದ ಶಾಪ ಕುಂತಲ್ಲಿ ಕೂರುವ ಹಾಗಿಲ್ಲ ನಿಂತಲ್ಲಿ ನಿಲ್ಲುವ ಹಾಗಿಲ್ಲ ಮೊದಲೇ ನಾನು ಕಲಾಪ್ರಿಯನಲ್ಲವೇ ಪರಮಾತ್ಮ ನಿನ್ನ ಲೀಲೆಯನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸದಳವಾಗಿರುವುದು ಪರಮಾತ್ಮ ಪರಮಾತ್ಮ ನಿನ್ನ ನರಲೀಲೆಯನ್ನು ನಾನು ವರ್ಣಿಸಲಾರನು ಪರಮಾತ್ಮ ಅದು ಅಲ್ಲದೆ ವಾರಣಾದೇವಿಯ ಭೃಗುಮಾತ್ಮನ ವಾರಣಾದೇವಿಯು ಶಾಪಕ್ಕೆ ಒಳಗಾಗಿ ಪರಮಾತ್ಮನಾದರೂ 10 ಅವತಾರಗಳಲ್ಲಿ ಅವತರಿಸಬೇಕಾಗಿದೆ. ಈಗಾಗಲೇ ಆ ಪರಮಾತ್ಮನಿಗೆ 7 ಅವತಾರಗಳು ಅದಕ್ಕಾಗಿ ನಾನು ಮುಂದಿನ ವಿಚಾರವನ್ನು ಆಲೋಚನೆ ಮಾಡುವ ಸಲುವಾಗಿ ಪರಮಾತ್ಮನ ಬಳಿಗೆ ನಾರಾಯಣ ನಾರಾಯಣ ಕಮಲವದನ ಕಮಲ ನಯನ ಕಮಲಾರಮಣ ನಾರಾಯಣ ದೇವ ಕಮಲಾರಮಣ ನಾರಾಯಣ ದೇವ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ದೇವ ನಾರಾಯಣ ಕಮಲಾರಮಣ ನಾರಾಯಣ ದೇವ ಕಮಲ ನಯನ ಕಮಲವದನ ನಾರಾಯಣ ನಾರಾಯಣ ಮುನಿಗಳ ಮನದಲ್ಲಿ ಮನೆ ಮಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಗುತರ ಹೃದಯದಿ ನಲಿದಾಡಿ ಕರೆದರು ಬರುವ ಅಭಯವ ಕೊಡುವ ಕರೆದರು ಬರುವ ಅಭಯವ ಕೊಡುವ ಕಾಪಾಡು ನೀ ಕರುಣಾಳು ತಂದೆ ಕಾಪಾಡು ನೀ ಕರುಣಾಳು ತಂದೆ ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ದೇವ ಕಮಲ ನಯನ ಕಮಲಾರಮಣ ನಾರಾಯಣ ದೇವ ಕಮಲ ನಯನ ಕಮಲವದನ ನಾರಾಯಣ ನಾರಾಯಣ ಗರ್ವದಿ ಮದಿಸಿದ ದಾನವರು ಗರ್ವದಿ ಮದಿಸಿದ ದಾನವರು ಮದ ಬೇರುತ ಮೆರೆಯುತ ಗರ್ಜಿಸಲು ಕರೆದರು ಬರುವ ಅಭಯವ ಕೊಡುವ ಕರೆದರು ಬರುವ ಅಭಯವ ಕೊಡುವ ಕಾಪಾಡು ನೀ ಕರುಣಾಳು ತಂದೆ
ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ದೇವ ನಾರಾಯಣ ನಾರಾಯಣ ನಾರಾಯಣ. ಲಕ್ಷ್ಮಿ ಸ್ವಾಮಿ ಹೇಳುವನು ಕೇಳು ಲಕ್ಷ್ಮಿ. ನನ್ನ ಮನದಾಸೆ ನೀ ತೋರುವ ಎನ್ನ ಮನದಾಸೆ ನೀ ತೋರುವ ಮನಸ್ಸಿನ ತಾಪವು ತನುವಿಗೆ ತಾಗಿ ಮನಸ್ಸಿನ ತಾಪವು ತನುವಿಗೆ ತಾಗಿ ನೆನೆದು 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 ನನ್ನ ನಿನ್ನ ಕಾಂತೆ ಸೋತೆನು ನಾನು ಮನದಾಸೆ ನೀ ತೋರುವ ಮನುಜೋತ್ತಮೆ ನಿನ್ನ ಪ್ರಣಯದ ನೀತಿಗೆ ಮನುಜೋತ್ತಮೆ ನಿನ್ನ ಪ್ರಣಯದ ರೀತಿಗೆ ನೆನೆದು ನೆನೆದು ನಿನ್ನ ಕಾಂತಿಗೆ ತೋತನು ಕಾಂತನು ನಾನೇ ಮನದಾಸೆ ನೀ ತೋರುವ ಲಕ್ಷ್ಮಿ. ಪ್ರಾಣೇಶ್ವರ ನೀನು ನನ್ನ ಪಾದ ಪೂಜೆ ಮಾಡಿ ನಿನ್ನಂಥ ಭಕ್ತೋ ಶಿರೋಮಣಿಯನ್ನು ನಾನು ಎಲ್ಲೂ ನೋಡಲಿಲ್ಲ. ಪ್ರಾಣೇಶ್ವರ ಸದಾ ಕಾಲದಲ್ಲಿ ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವ ನಾನೇ ಭಾಗ್ಯಶಾಲಿಯು ಅಲ್ಲವೇ ಸ್ವಾಮಿ? ಹೌದು ಲಕ್ಷ್ಮಿ, ಬಾ ಇನ್ನೊಂದು ಗಾನವನ್ನು ಪಾಡೋಣ. ಹಾಗೆ ಆಗಲಿ ದೇವ. ಪ್ರಿಯ ರಮಣಿ ಬಾತರುಣಿ ಸರಸದ ಸಮಯಕ್ಕೆ ಬಾರಾಣಿ ಪ್ರಿಯ ರಮಣಿ ದಾಸನು ನಾನು ದಾಸಿಯು ನೀನು
ಬಂದು ನನ್ನ ಸೇರು ನನ್ನ ಮುದ್ದು ರಾಣಿ, ಬಂದು ನೀನು ನನ್ನ ಸೇರು ನನ್ನ ಮುದ್ದು ರಾಣಿ, ಪ್ರಿಯ ರಮಣಿ ಬಾತರುಣಿ, ಸರಸದ ಸಮಯಕ್ಕೆ ಬಾರಾಣಿ, ಪ್ರಿಯ ರಮಣಿ. ಪ್ರಾಣೇಶ್ವರ. ಲಕ್ಷ್ಮಿ. ಸ್ವಾಮಿ. ಪ್ರಣಯ ಪ್ರೇಮದ ಪ್ರಿಯಕರ ರಾಜ, ಪ್ರಣಯ ಪ್ರೇಮದ ಪ್ರಿಯಕರ ರಾಜ, ಇನಿಯನೆ ಬೇಡುವೆ ಕರುಣಿಸು ಕೃಪೆಯ, ಇನಿಯನೆ ಬೇಡುವೆ ಕರುಣಿಸು ಕೃಪೆಯ, ಅಂದ ಚಂದದಿಂದ ಮಂದು ಸಂಧಿ ಸೆನ್ನ ರಾಜ, ಅಂದ ಚಂದದಿಂದ ಮಂದು ಸಂಧಿ ಸೆನ್ನ ರಾಜ, ಅಂದ ಚಂದ್ರದಿಂದ ಮಂದು ಸಂಧಿ ಸೆನ್ನ ರಾಜ, ಅಂದ ಚಂದ್ರದಿಂದ ಬಂದು ಸಂಧಿ ಸೆನ್ನ ರಾಜ, ಪ್ರಿಯ ರಮಣ. ಸ್ವಾಮಿ. ಆಯ್ತು ಮಾತರುಣ. ಲಕ್ಷ್ಮಿ. ಇನಿಯನ ಮನದೊಳುಗಲುಗಲು ಎನ್ನುತ್ತ, ಇನಿಯನ ಮನದೊಳುಗಲುಗಲು ಎನ್ನುತ್ತ ನಲವೇರಿ ಬಾ. ಪ್ರಾಣೇಶ್ವರ. ಚಂದ್ರನು ನಾನು ಕಾಂತೆಯು ನೀನು, ಚಂದ್ರನು ನಾನು ಕಾಂತೆಯು ನೀನು, ಕಾಂತೆ ಸೇರಿ ಸುಖವನು ತೋರೆ, ಚಂದ್ರನ ಸೇರಿ ಸುಖವನು ತೋರೆ, ಬಂದು ಎನ್ನ ಸೇರು ನನ್ನ ಮುದ್ದು ರಾಣಿ, ಬಂದು ನನ್ನ ಸೇರು ನನ್ನ ಮುದ್ದು ರಾಣಿ, ಪ್ರಿಯ ರಮಣಿ ಮಾತರುಣಿ, ಸರಸದ ಸಮಯಕ್ಕೆ ಬಾರಾಡಿ, ಪ್ರಿಯ ರಮಣಿ ಮಾತರುಣಿ, ಸರಸದ ಸಮಯಕ್ಕೆ ಬಾರಾಡಿ, ಪ್ರಿಯ ರಮಣಿ. ಪ್ರೇಯಸಿ. ಪ್ರಾಣೇಶ್ವರ. ಕನಕಾದ ಋಷಿಗಳು ಇತ್ತಲೇ ಬರುತ್ತಿರುವರು, ನೀನು ಈ ಶಿರಾಸನದ ಮೇಲೆ ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಾಗು. ಸ್ವಾಮಿ, ನಿಮ್ಮ ಮಾತಿನಂತೆ ಆಗಲಿ ದೇವ. ಪಡಗೈಸುವೆ. ನೀವ್ಯಾರು ಹೊರಗಡೆ ಬಿಡುವುದಿಲ್ಲ. ತಾವು ದಾನವರು
ಸ್ವಾಮಿಗಳ ಅಪ್ಪಣೆ ಇಲ್ಲದೆ ಒಳಗಡೆ ಬಿಡುವುದಿಲ್ಲ. ನೀವು ಸುಮ್ಮನೆ ಹೊರಟು ಹೋಗಿ. ದಾರಿಯನ್ನು ಬಿಡೋದ್ರೆ ನಿಮಗೆ ಶಾಪವನ್ನು ಕೊಟ್ಟರು. ದಾನವರೇ ಮೊದಲು ಶಾಪವನ್ನು ಕೊಡ್ತೇವೆ. ದಾರಿಯನ್ನು ಬಿಡಿ. ಮಾಯವಾಯಿತು. ವಿಠಲ ವಿಠಲ ಮನಸ್ಸು ಮನಸ್ಸಿನ ದೈವವು ನೀನೇ. ಕನಸು ಮನಸ್ಸಿನ ದೈವವು ನೀನೇ. ಕರುಣಿಸ ಬಾರಯ್ಯ ದರುಶನ ತೋರಯ್ಯ. ಕರುಣಿಸ ಬಾರಯ್ಯ ದರುಶನ ತೋರಯ್ಯ. ನೀನೇ ಎನ್ನ ಪಾಂಡುರಂಗ. ವಿಠಲ 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 ವಿಠಲ. ಋಷಿಯ ಶಾಪಕ್ಕೆ ಶನಗಾದ ಋಷಿಗಳೇ, ನಿಮ್ಮ ಮಂಗಳವಾಗಲೇ ಮೇಲೆ ಕೇಳಿ. ನೀವು ಅಲ್ಲಿಂದ ಬರಲು ಕಾರಣವೇನು? ನಾವು ನಿಮ್ಮ ಪಾದವನ್ನು ನೋಡಲು ಬಂದಿರುವೆವು. ನಮ್ಮ ಆಶೀರ್ವಾದಿಸಿ ಕಳಿಸಿರ. ನಿಮಗೆ ಮಂಗಳವಾಗಲೇ ಹೋಗಿ ಬನ್ನಿ. ನೀವು ರುದ್ರಾಕ್ಷಿಯನ್ನು ಮರಿ ಧರಿಸಿ ಆಕಾಶದಲ್ಲಿ ಕೈಲಾಸದಲ್ಲಿ ತಪಸ್ಸನ್ನು ಮಾಡುವಂತರಾಗಿ. ಬಹುದೋಷ ಕೊಳಗಾದೆವೋ, ಬಹು ಪಾಪಿ ನಾವಾದೆವೋ. ಬಹುದೋಷ ಕೊಳಗಾದೆವೋ, ಬಹು ಪಾಪಿ ನಾವಾದೆವೋ. ದೇವಾ ದೇವಾ ಋಷಿಯ ಶಾಪಕ್ಕೆ ಸಿಲುಕಿ ನಾವು. ಋಷಿಯ ಶಾಪಕ್ಕೆ ಸಿಲುಕಿ ನಾವು. ಬಹು ಪಾಪಿ ನಾವಾದೆವೋ, ಬಹು ದೋಷ ಕೊಳಗಾದೆವೋ. ದೇವಾ ದೇವಾ ದೇವಾ. ಪರಮಾತ್ಮ ಋಷಿಯ ಶಾಪಕ್ಕೆ ಶಾಪಗ್ರಸ್ತರಾಗಿರು. ನೀವು ಈ ರೀತಿ ದುಃಖದಿಂದ ಬರಲು ಕಾರಣವೇನು? ಪರಮಾತ್ಮ ಯಾರೋ ಎರಡು ಜನ ಋಷಿ ಮುನಿಗಳು ಬಂದಿದ್ದರು. ಅವರನ್ನು ಒಳಗಡೆ ಬಿಡುವುದಿಲ್ಲವೆಂದು ನಾವು ಋಷಿಯ ಶಾಪಕ್ಕೆ ಶಾಪಗ್ರಸ್ತರಾಗಿರುವ ಆ ದಾನವರು- ಯೋಚನೆಯನ್ನು ಮಾಡಿ. ಆ ದಾನವರು ನನ್ನಲ್ಲಿ ವರವನ್ನು ಪಡೆಯಲು ಬರುತ್ತಿರುವರು. ಅವರನ್ನು ತಡೆಯಲು ನಿಮಗೆ ಯಾಕೆ ಆ ಥರ? ನೀವು 7 ಜನ್ಮ ಎತ್ತಿ ನನ್ನ ಸತ್ಯ 7 ಜನ್ಮ ಎತ್ತಿ ಏಳು ಜನ್ಮವೆತ್ತಿ ಶತ್ರುವಾಗಿ ಬರೋರು, 3 ಜನ್ಮ ಎತ್ತಿ ಮಿತ್ರರಾಗಿ ಬರೋರು. ಪರಮಾತ್ಮ ನಮಗೆ 7 ಜನ್ಮ ಎತ್ತಿ ಶತ್ರುಗಳಾಗಿ ಬರಲು ಸಾಧ್ಯವಿಲ್ಲ. ಮಿತ್ರರಾಗಿ ಬರಲು ಸಾಧ್ಯವಿಲ್ಲ. 3 ಜನ್ಮ ಎತ್ತಿ ಶತ್ರುಗಳಾಗಿ ಬರುತ್ತೇವೆ. ನಮಗೆ ಶಾಪವನ್ನು ಕೊಡುವರಾಗಿ. ಹಾಗಾದರೆ ಮುಂದಿನ ಗರ್ಭದಲ್ಲಿ ವಿರಣ್ಯಾಕ್ಷ ಕಶುಪರಾಗಿ ಜನಿಸಿ ಆಗಲೇ ಬಂದು ನಿಮಗೆ ವರವನ್ನು ಕೊಡುತ್ತೇನೆ. ಹಾಗೆ ಆಗಲಿ ಪರಮಾತ್ಮ. ಲಕ್ಷ್ಮಿ, ಸ್ವಾಮಿ, ನೋಡಿದ್ಯಾ ಎಷ್ಟು ನನಗೆ ಭಕ್ತಾದಿಗಳಿದ್ದಾರೆ? ನೋಡಿದೆನು ಸ್ವಾಮಿ. ಇದನ್ನು ನೋಡಿ ನಾನು ಧನ್ಯಳಾದೆನು. ಆಹಾ, ಏನು ಸಂತೋಷ. ಬಾ, ಒಂದು ಅನುರಾಗವನ್ನು ಪಾಡೋಣ. ಹಾಗೆ ಆಗಲಿ ಸ್ವಾಮಿ. ನನ್ನ
ಮನಸ್ಸಿನ ಪ್ರೇಮದ ಪ್ರೇಯಸಿಯೇ ಬಾಯನ್ನ ನನ್ನ ಮನಸ್ಸಿನ ಉಸಿರೇ. ನನ್ನ ಮನಸ್ಸಿನ ಪ್ರೇಮದ ಪ್ರೇಯಸಿಯೇ ಬಾಯನ್ನ ನನ್ನ ಮನಸ್ಸಿನ ಉಸಿರೇ. ಮನಮೋಹನಾಂಗಿಯೇ ಬಾರೆ ನನ್ನ ಮನವನ್ನು ತಣಿಸುತ್ತ ಬಾರೆ. ಮನಮೋಹನಾಂಗಿಯೇ ಬಾರೆ ನನ್ನ ಮನವನ್ನು ತಣಿಸುತ್ತ ಬಾರೆ. ಬಾ ಪ್ರಿಯಳೆ ಬಾ ಪ್ರೇಯಸಿ ಆಸೆಯ ತೋರು ಬಾರೆ. ನನ್ನ ಮನಸ್ಸಿನ ಪ್ರೇಮದ ಪ್ರೇಯಸಿಯೇ ಬಾಯನ್ನ ನನ್ನ ಮನಸ್ಸಿನ ಉಸಿರೇ. ಪ್ರಾಣೇಶ್ವರ, ಲಕ್ಷ್ಮಿ, ಮೆಲ್ಲಸಿರೆ ಸವಿಗಾನ ಎದೆಗಳ್ಳನೆ ಹೂವಿನ ಬಾಣ. ಪ್ರಾಣೇಶ್ವರ, ಲಕ್ಷ್ಮಿ, ಮೆಲ್ಲಸಿರೆ ಸವಿಗಾನ ಎದೆಗಳ್ಳನೆ ಹೂವಿನ ಬಾಣ. ಲಕ್ಷ್ಮಿ, ಸ್ವಾಮಿ, ವಿಜಯರು ಹಿರಣ್ಯಕಶಿಪರಾಗಿ ಜನಿಸುವರು. ನಾನು ಈಗಲೇ ಮೂಲಕ್ಕೆ ಹೋಗಿ ನನ್ನ ತಾಯಿಯನ್ನು ಶರಣಿಯುತ್ತಿರುವರು. ನನ್ನ ತಾಯಿಯನ್ನು ರಕ್ಷಿಸಬೇಕಾಗುತ್ತದೆ. ನಾನಿನ್ನು ಅಲ್ಲಿಗೆ ಹೊರಡುತ್ತೇನೆ. ನೀನು ಇಲ್ಲಿ ನಾರದ ಮುನಿಗಳು ಇತ್ತಲೇ ಬರುತ್ತಿರುವರು. ಹೌದು ಸ್ವಾಮಿ. ಜಯ ಪಾಂಡುರಂಗ ಪ್ರಭೋ ವಿಠಲ ದೋದಾರ ಹರಿ ವಿಠಲ. ಪಾಂಡುರಂಗ ವಿಠಲ ಜೈ ಜೈ ರಂಗ ವಿಠಲ ವಿಠಲ ವಿಠಲ. ನಾರಾಯಣ ನಾರಾಯಣ. ನೀಲವಾಣದ ರೂಪಿನಂತೆ ನೀಲವಾಣದ ರೂಪಿನಂತೆ ಪರಿಮಳ ತುಂಬಿದ ಚಂದಿರನಂತೆ. ಪರಿಮಳ ತುಂಬಿದ ಚಂದಿರನಂತೆ ಭಕ್ತರ ಹೃದಯದಲ್ಲಿ ನೆಲೆಸಿದೆ ತಂದೆ. ನಾರಾಯಣ ನಾರಾಯಣ. ಭಕ್ತರ ಹೃದಯದಿ ನೆಲೆಸಿದೆ ತಂದೆ. ಜಗವೆಲ್ಲ ನೀನಿರುವೆ ತಂದೆ. ನಾರಾಯಣ ನಾರಾಯಣ. ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದ್ಧಾರ ಹರಿ ವಿಠಲ ರಂಗ ವಿಠಲ ಜೈ ಜೈ ರಂಗ ವಿಠಲ ವಿಠಲ
ನಾರದ ಮುನಿಗಳೇ, ಪರಮಾತ್ಮ. ನೀವು 3 ರಾಜ್ಯವನ್ನು ಸುತ್ತಿ ಏನು ಸುದ್ದಿಯನ್ನು ತಂದಿರಿ ತಿಳಿಸುವಂತರಾಗಿ. ಪರಮಾತ್ಮ, ತಾವು ಏನು ತಿಳಿಯದಂತೆ ಮಾತನಾಡುತ್ತಿರುವರಲ್ಲ. ಅದುವಲ್ಲದೆ ಜಗತ್ ಸೃಷ್ಟಿಕರ್ತರು ತಾವುಗಳು. ಅದು ಅಲ್ಲದೆ ತಮಗೆ ತಿಳಿದಂತಹ ವಿಚಾರ ಯಾವುದಿರುವುದು? ದ್ವಿತಿಗರ್ಭ ಸಂಜಾತರಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪರು ಆಗಲೇ ಹೇರ್ಬುದಿಯಂತೆ ಮೆರೆಯುತ್ತಿರುವರು. ಅವರ ದರ್ಪವು ಪ್ರಪಂಚದಲ್ಲೇ ಹೆಚ್ಚು ಕೊಂಡಾಡುತ್ತಿರುವುದು. ಆದ್ದರಿಂದ ನಮ್ಮಂತಹ ಋಷಿ ಮಹಾತ್ಮರು ಬದುಕುವ ಹೇಗೆ ದೇವ? ಅವರ ದುರಂಕಾರವನ್ನು ತಾವು ಕಡಿಮೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ದೇವ. ಏನೇನು ಆ ದಾನವರು ದುರಂಕಾರದಿಂದ ಮೆರೆಯುತ್ತಿರುವರ? ಇರಲಿ, ನಾನು ಈ ಕೃಷ್ಣ ಚಕ್ರದಿಂದ ಅವರನ್ನು ಸಂಹರಿಸುತ್ತೇನೆ. ಪರಮಾತ್ಮ, ಅಷ್ಟು ಕಾರ್ಯವನ್ನು ಮಾಡಿ ನಾವಿನ್ನು ಪರಮಾತ್ಮ. ಕೊಡುವಂತರಾಗಿ ಆಗಬಹುದು ಪರಮಾತ್ಮ. ನಾನಿನ್ನು ಹೋಗಿ ಬರುತ್ತೇನೆ ಪರಮಾತ್ಮ. ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ, ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ, ವಿಭವ ಬಹು ನಟನ. ನಾರಾಯಣ ನಾರಾಯಣ. ಪ್ರಕೃತಿಯು ನೀನೆ, ಪುರುಷನು ನೀನೆ, ಪ್ರಕೃತಿಯು ನೀನೆ, ಪುರುಷನು ನೀನೆ, ಏಕೋ ನಾರಾಯಣನೋ ನೀನೆ. ನಾರಾಯಣ ಏಕೋ ನಾರಾಯಣನೋ ನೀನ. ಪ್ರಭು ನಿನ್ನ ಜ್ಞಾನ ಮೋಕ್ಷ ವಿಧಾನ, ವಿಭವ ಬಹು ನಟನ. ನಾರಾಯಣ ಪರಮಾತ್ಮ ನೀನೆ, ಜೀವಾತ್ಮ ನೀನೆ, ಪರಮಾತ್ಮ ನೀನೆ, ಜೀವಾತ್ಮ ನೀನೆ, ಅದ್ವೈತ ಭೋಗದ ತತ್ವವು ನೀನೆ, ಅದ್ವೈತ
ಎಂದರೆ 3 ಲೋಕಗಳು ಗಡಗಡನೆ ನಡುಗುವುದೋ ಇಲ್ಲವೋ ಆ ವಿಚಾರವನ್ನು ತಿಳಿಸುವಂತಾಗು. ನಾಟಕ ರಂಗ ಜಗವೇ ನಾಟಕ ರಂಗ ಸಂಚಾರೇ ತಾನಾಗಿ ಆಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸರಿ ಸಮತ ಮಾಗೆ ಆರಿಗರೇನುತ ಸರಿ ಸಮತ ಮಾಗೆ ಆರಿಗರೇನುತ ನೆರೆಯುತ್ತ ಬಾಜಿಬೆ ಅಪಜಯ ಪಡೆದೆ ನೆರೆಯುತ್ತ ಬಾಜಿಬೆ ಅಪಜಯ ಪಡೆದೆ ನಾರದ ಹೋದವ ಬೀರುತ್ತ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ದಾಂಬಿಕ ಜನರ ದಂಬವನಳಿಸಿ ದಾಂಬಿಕ ಜನರ ದಂಬವನಳಿಸಿ ದಾಂಬಿಕ ಜನರ ಕೀರ್ತಿಯ ಮೆರೆಸಿ ದಾಂಬಿಕ ಜನರ ಕೀರ್ತಿಯ ಮೆರೆಸಿ ನಾರದ ಹೋದವ ಬೀರುತ್ತ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿ. ಧಾರವೇಂದ್ರ ಹಿರಣ್ಯಾಕ್ಷ ನಿಮ್ಮಿಬ್ಬರಿಗೂ ಮಂಗಳವಾಗಲಿ. ಪೂಜ್ಯರೇ, ನೀವು ಒಂದು ದಿನಕ್ಕೆ 3 ಲೋಕವನ್ನು ಸಂಚಾರವನ್ನು ಮಾಡುವುದು. ಹೌದು. ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಗಳು ನಡೆಯುವು ತಿಳಿಸಿ. ಹಾಗೂ ಅಲ್ಲದೆ ನನ್ನ ವೈರಿಯಾದ ಆ ಕಳ್ಳ ಹರಿಯು ನಿಮ್ಮ ಕಣ್ಣಿಗೆ ಕಂಡರೆ ತಿಳಿಸಿ. ನಾವೀಗಲೇ ಹೋಗಿ ಆ ಭೂದೇವಿಯನ್ನು ಸೆರೆ ಹಿಡಿಯುವುದು. ಆಗ ಹರಿಯಲ್ಲಿಗೆ ಬಂದೇ ಬರುವುದು.
ನಾರಾಯಣ ನಾರಾಯಣ. ದಾನವೇಂದ್ರ, ಆ ಹರಿಯನ್ನು ನೀನು ಹುಡುಕುವುದೇಕೆ ದಾನವೇಂದ್ರ? ಆ ಹರಿಯ ತಾಯಿಯವರಾದಂತಹ ಭೂದೇವಿಯು ಭೂಲೋಕದಲ್ಲಿರುವುದು. ಆಕೆಯನ್ನು ಸೆರೆ ಹಿಡಿಯಲು ನಿನ್ನ ತಮ್ಮನಾದಂತಹ ಹಿರಣ್ಯಾಕ್ಷನನ್ನು ಕಳಿಸು. ಹಿರಣ್ಯಾಕ್ಷನು ಆಕೆಯನ್ನು ಸೆರೆ ಹಿಡಿಯಲಾಗಿ ಆಗ ಆ ಹರಿಯು ಅಲ್ಲಿಗೆ ಬಂದೇ ಬರುವನು. ನೀನು ಆಗ ಆ ಹರಿಯನ್ನು ಕೊಂದು ಆಕೆಯನ್ನು ತಂದು ನೀನು ಲಗ್ನ ಮಾಡಿಕೊಳ್ಳಬಹುದಲ್ವೇ ದಾನವೇಂದ್ರ? ತಾವಿನ್ನ ದಯಮಾಡಿಸಿ. ದಾನವೇಂದ್ರ, ನಾನು ಬಂದ ವಿಚಾರವನ್ನು ತನಗೆ ಅರಿವಿದ್ದಾಯಿತು. ನಾನು ಮುಂದಿನ ಆಲೋಚನೆಯನ್ನು ಮಾಡುತ್ತೇನೆ ದಾನವೇಂದ್ರ. ನವರ ಗಂಗಾಧರ ಉಮಾಶಂಕರ ಶ್ರೀಲೀಲ ವಿನೋದ ವಿಹಾರ. ನವರ ಗಂಗಾಧರ ಗಂಗಾಧರ ನಾರಾಯಣ ನಾರಾಯಣ. ಜನನ ಮರಣಂದು ಚದುರಂಗವಾಗಿ ಜನನ ಮರಣಂದು ಚದುರಂಗವಾಗಿ ಜನರೇ ತಾಯಾಗೆ ನೀನೇ ಕಲಿಯಾಗಿ. ಜನರೇ ತಾಯಾಗೆ ನೀನೇ ಕಲಿಯಾಗಿ ರಣರಂಗ ಸಾಗಿ ನಗುವೆನಿಸೂಗಿ. ನವರ ಗಂಗಾಧರ ಉಮಾಶಂಕರ ಶ್ರೀಲೀಲ ವಿನೋದ ವಿಹಾರ. ನವರ ಗಂಗಾಧರ ಗಂಗಾಧರ ನಾರಾಯಣ ನಾರಾಯಣ. ಪೂಜ್ಯರು ಹೇಳಿದಂತೆ ನೀನು ಭೂಲೋಕಕ್ಕೆ ಹೋಗಿ ಆ ಭೂದೇವಿಯನ್ನು ಸೆರೆ ಹಿಡಿ. ಆಗ ನನ್ನ ವೈರಿಯಾದ ಕಳ್ಳ ಹರಿಯು ಅಲ್ಲಿಗೆ ಬಂದೇ ಬರುವನು. ಆತನನ್ನು ಕೊಂದು ಆ ಲಕ್ಷ್ಮಿಯನ್ನು ಸೆಳೆದುಕೊಂಡು ಬಾ. ಏನು ಲಾವಣ್ಯ, ಈಕೆ ಯಾರಾಗಿರಬಹುದು? ಸುಂದರಿ, ಇಲ್ಲಿ ನಿಲ್ಲು. ಪಾರ್ವತಿಯ ಕಾಣೆ, ಪಾರ್ವತಿಯ ಕಾಣೆ, ಬ್ರಹ್ಮನ ಸತಿ ಸರಸ್ವತಿಯ ಕಾಣೆ. ಏನು ರೂಪು, ಏನು ಲಾವಣ್ಯ, ಈಕೆ ಯಾರಾಗಿರಬಹುದು? ಸುಂದರಿ, ಇಲ್ಲಿ ಒಂದು ನನ್ನ ತೊಡೆ ಮೇಲೆ ಕೂಡು, ಮುತ್ತರಿಸಿಬಿಡುತ್ತೇನೆ. ಮೊರೆ ಕೇಳಿ ದಯಬಾರದೆ ಓ ದೇವ, ಮೊರೆ ಕೇಳಿ ದಯಬಾರದೆ. ಮೊರೆ ಕೇಳಿ ದಯಬಾರದೆ ಓ ದೇವ, ಮೊರೆ ಕೇಳಿ ದಯಬಾರದೆ. ಮೊರೆ ಕೇಳಿ ದಯಬಾರದೆ.
ಇಷ್ಟ. ಆ ಸುಂದರಿ ಅರಸದಿ ಬಾಲೆ ಸರಸನ ತೋರೆ ಅರಸದಿ ಬಾಲೆ ಸರಸನ ತೋರೆ ಕಾಮಿನಿ ಮಣಿಯೇ ಎಲ್ಲಿಗೆ ಹೋಗುವೆ ಇದು ಎಂತ ಲೋಕವಯ್ಯ, ಹೊಸತನವ ಕೊಡು ಹೊಸ ಬಯಕೆ ಹೊಸ ಅರಿವ. ಇದು ಎಂತ ಲೋಕವಯ್ಯ. ನಾರಾಯಣ ನಾರಾಯಣ. ಮೇಲೆ ಮೇಲಾಡುವ ಮೇಲಾಡುವ ಮೇಲೆ ತೇಲಾಡುವ ಆ ಚಂದ್ರ ನಡೆಗೆ ಕೈ ಸಾಟುವ. ಇದು ಎಂತ ಲೋಕವಯ್ಯ, ಹೊಸತನವ ಹೊಸ ಬಯಕೆ ತರುವ. ನಾರಾಯಣ ನಾರಾಯಣ. ದಾನವೇಂದ್ರ, ಎಂತಹ ಅಪಕೃತ್ಯವನ್ನು ಮಾಡುತ್ತಿರುವೆ. ಈ ಭೂದೇವಿಯನ್ನು ನೀನು ಸೆರೆ ಹಿಡಿಯಬಹುದೇ? ಇಂತಹ ಅಪಕೃತ್ಯವನ್ನು ನೀನು ಮಾಡಬಹುದೇ? ಆಕೆಯನ್ನು ಬಿಟ್ಟು ಬಿಡುವ ದಾನವೇಂದ್ರ. ಓಚನೆ ಬಿಡುವುದಿಲ್ಲ. ಛೇ, ಎಂತ ಅಪಕೃತ್ಯವನ್ನು ಮಾಡುತ್ತೇವೆ. ಹೇಳಿದರು ಈಕೆಯನ್ನು ನಾನು ಬಿಡುವುದಿಲ್ಲ. ಆ ಶ್ರೀಮನ್ನಾರಾಯಣನಿಗೆ ಗೊತ್ತಾದ್ರೆ ನಿನ್ನನ್ನು ಜೀವಂತವಾಗಿ ಉಳಿಸುವನೆ. ಇಂತಹ ಕಾರ್ಯವನ್ನು ಮಾಡಬೇಡ ದಾನವೇಂದ್ರ. ಏನು ಮಾಡುವರು ಅವರು? ಪರಮಾತ್ಮ, ಈತನು ನಾನು ಎಷ್ಟು ಹೇಳಿದರೂ ಕೇಳುತ್ತಿಲ್ಲ. ನೀನೇ ಬಂದು ಈತನನ್ನು ವಿಚಾರಿಸಿಕೋ ಪರಮಾತ್ಮ. ನಿಮ್ಮ ಮುಂದೆ ಈಗ ಗಿಡಮುಡಿಗೆ ಸೆಳೆದುಕೊಂಡು ಹೋಗಿ ನನ್ನ ಅಜ್ಞಾನದ ವರಾಹರೂಪ ವರಾಹನಿಗೆ ಒಪ್ಪಿಸುತ್ತೇನೆ. ಸಂಹಾರ ಮಾಡಿದ್ದಾಯಿತು. ಇನ್ನು ಸತ್ಯವಂತ ಸತ್ಯಲೋಕಕ್ಕೆ ಆ ಹಿರಣ್ಯಕಶ್ಯಪನು ತಪಸ್ಸನ್ನು ಮಾಡಲು ಹೋಗಿರುವೆನು. ನಾನು ಮುಂದಿನ ವಿಚಾರವನ್ನು ಆತನ ಬಳಿ ತೆರಳಿ ಆಲೋಚನೆ ನೋಡುತ್ತೇನೆ. ನಾರಾಯಣ ನಂದ ಮನವೆಂಬ ಸಾರಥಿಯಲೇ ಹಾಡುವ ಹಂಸ ಹಾಡುವ ಹಂಸ ಹಾಡುವ ಹಂಸ. ನಾರಾಯಣ ನಾರಾಯಣ. ಪರಿಮಳಕ್ಕೆ ಮನಸೋತು ಜಂಕರಿಸುತ್ತಿದೆ ಕನಸು. ಪರಿಮಳಕ್ಕೆ ಮನಸೋತು ಜಂಕರಿಸುತ್ತಿದೆ ಕನಸು. ಮನವೆಂಬ ಸಾರಥಿಯಲೇ ಹಾಡುವ ಹಂಸ ಹಾಡುವ ಹಂಸ ಹಾಡುವ ಹಂಸ. ನಾರಾಯಣ ನಾರಾಯಣ. ಅಲ್ಲೇರುವ ರತುನಗಳ ಹುಡುಕಿ ಬಾ
ಪ್ರಜೆಗಳ ಹುಡುಕಿ ಬಾಂಸ ಮನವೆಂಬ ಸರಸಿಯಲಿ ಆಡುವ ಹಂಸ ಆಡುವ ಹಂಸ ಆಡುವ ಹಂಸ. ನಾರಾಯಣ ನಾರಾಯಣ. ರಾಜ್ಯಭಾರ ರಚನೆಯಂತೆ ಹೋದ ವರ ಮಂತ್ರಿ ಶೇಖರನೇ ರಾಜ. ರಾಜ್ಯಭಾರ ರಚನೆಯಂತೆ ಹೋದ ವರ ಮಂತ್ರಿ ಶೇಖರನೇ ಕಾಲ ಕಾಲಕ್ಕೆ ಮರಗಳಾಗುತ್ತೆ ಕಾಲ ಕಾಲಕ್ಕೆ ಮರಗಳಾಗುತ್ತೆ ಬೆಳೆದ ಬೆಳೆದ ಪ್ರಜೆಗಳೆಲ್ಲರೂ ಬೆಳೆದ ಬೆಳೆದ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೇ. ರಾಜ್ಯಭಾರ ರಚನೆಯಂತೆ ಹೋದ ವರ ಮಂತ್ರಿ ಶೇಖರನೇ ಸುತ್ತಲಿರುತ್ತೆ ಆ ಶತ್ರು ರಾಜರು ಸುತ್ತಲಿರುತ್ತೆ ಆ ಶತ್ರು ರಾಜರು ಕಪ್ಪ ಕಾಣಿಕೆಯನ್ನು ಒಪ್ಪಿಸುವರೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವರೆ. ರಾಜ್ಯಭಾರ ರಚನೆಯಂತೆ ಹೋದ ವರ ಮಂತ್ರಿ ಶೇಖರನೇ ಅಗ್ನಿಯಮರಾಜ ಮಹಾಪ್ರಭು ಅಗ್ನಿರಾಜ ನಿನ್ನ ರಾಜ್ಯಭಾರದ ರಾಜವ ರೀತಿಯನ್ನು ಯಾವ ರೀತಿಯಲ್ಲಿ ಇಟ್ಟರು ಸಾಂಗವಾಗಿ ತಿಳಿಸು. ಹಾಗೆ ಆಗಲಿ. ಲಾಲಿ ಸೈ ಪ್ರಭು ಲಾಲಿ ಸೈ ಪ್ರಭು ಲೀಲೆಯಿಂದ ಪೇಳೆ ಲಾಲಿ ಸೈ ಪ್ರಭು ಮಹಾಪ್ರಭು ಸುತ್ತಲ ದೇಶದ ಶತ್ರು ರಾಜರೆಲ್ಲ ಸುತ್ತಲ ದೇಶದ ಶತ್ರು ರಾಜರೆಲ್ಲ ಕಪಟಾಣಿಕೆಯ ತಂದೊಪ್ಪಿಸುತ್ತೀಯರು ಲಾಲಿ ಸೈ ಪ್ರಭು ಲೀಲೆಯಿಂದ ಪೇಳೆ ಲಾಲಿ ಸೈ ಪ್ರಭು ಕಾಲ ಕಾಲಕ್ಕೀಗ ಮರಗ ಬೀಳುತ್ತಾಳೆ ರಾಜ ಕಾಲ ಕಾಲಕ್ಕೀಗ ಮರಗ ಬೀಳುತ್ತಾಳೆ ಪ್ರಜೆಗಳೆಲ್ಲ ಸೌಖ್ಯ ಪ್ರಜೆಗಳೆಲ್ಲ ಸೌಖ್ಯ ಲಾಲಿ ಸೈ ಪ್ರಭು ಲೀಲೆಯಿಂದ ಪೇಳೆ ಲಾಲಿ ಸೈ ಪ್ರಭು ಮಹಾಪ್ರಭಾಜ ಸಕಾಲಕ್ಕೆ ಮಳೆಗಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿಂದಿರೋರು ಮುಂದೇನಪ್ಪಣೆ. ಅಗ್ನಿರಾಜ ನಿನ್ನ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಗಿ ನೀನಾದರೂ ಪೀಠವನ್ನು ಮಾಡಿದ ಹಾಗೆ ಆಗಲಿ ಯಮರಾಜರೇ. ಬೇಳೆ ಯಮರಾಜನೇ ಯಮಲೋಕದ ವಾರ್ತೆಯ ಬೇಳೆ ಯಮರಾಜನೇ ದುರುಳ ನರರ ಪಿಡಿದು ಪಾಶದೆ ದುರುಳ ನರರ ಪಿಡಿದು ಪಾಶದೆ ನರಕಕ್ಕೆ ತಳ್ಳುವೆಯ ಬೇಳೆ ಯಮರಾಜನೇ ಯಮಲೋಕದ ರೀತಿಯ ಬೇಳೆ
ರಾಜಭಾರವನ್ನು ಯಾವ ರೀತಿ ಇಟ್ಟರು ಹೇಳುವಂತ ಹೋಗಲಿ ದೇವೇಂದ್ರ. ಕೊಡದಿದ್ದರೆ ದೇವರಾಜ ಭಯಂಕರದ ಯಮನಾನು ತೇಲ್ವೆ, ಭಯಂಕರದ ಯಮನಾನು ಚದಾತಿ ತೇಲ್ವೆ, ಅದಮ ವೈರಿಯ ಮದವನ್ನು ಮುರಿವೆ, ಅದಮ ವೈರಿಯ ಮದವನ್ನು ಮುರಿವೆ, ಕ್ಷಣ ಮಾತ್ರದಲ್ಲಿ ಜೀವವ ಸೆಳೆವೆ, ಕ್ಷಣ ಮಾತ್ರದಲ್ಲಿ ಜೀವವನ್ನು ಸೆಳೆವೆ. ನನಗೆ ಸಾಟಿ ಇನ್ಯಾರೋ, ನನಗೆ ಸಾಟಿ ಇನ್ಯಾರೋ. ದೇವೇಂದ್ರ ಮಾಡಿದವರನ್ನು ನಿನ್ನ ಪಾದದಲ್ಲಿ ಹಾಕು, ಕರ್ಮವನ್ನೇ ಮಾಡಿದವರನ್ನು ಈ ಭೂಮಿಯಲ್ಲೇ ಊಟಾಕು. ಮುಂದೇನು ದೇವರಾಜ? ಭಲೆ ಭಲೆ ಯಮರಾಜ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ತಮ್ಮ ಇಷ್ಟದಂತೆ ಆಗಲಿ. ಬಲ ಹರುಷವನ ತಾಳಿದೆ, ಬಲ ಹರುಷವನ ತಾಳಿದೆ, ನಿಮ್ಮಯ ಬಲದಲ್ಲಿ ಕೀರ್ತಿಯ ಪಡೆದೆ, ಬಲ ಹರುಷವನ ತಾಳಿದೆ. ರಾಜನು ನಾನಾಗುತ್ತೆ, ರಾಜನು ನಾನಾಗುತ್ತೆ, ರಾಜಭಾರವ ಮಾಡುತ್ತೆ, ರಾಜಭಾರವ ಮಾಡುತ್ತೆ. ನಿಮ್ಮಯ ಬಲದಿ ಕೀರ್ತಿಯ ಪಡೆ, ಬಲ ಹರುಷವನ ತಾಳಿದೆ. ರಾಜ ದೇವರಾಜ, ನೀವಿರುವರು ನನ್ನ ರಾಜ್ಯದಲ್ಲಿರುವಾಗ ಕುಂದು ಕೊರತೆ ಎಂದರೇನು? ನೀವಾದರೂ ನಿಮ್ಮ ಪೀಠಗಳನ್ನು ಸ್ವೀಕರಿಸಿ. ನಂದ ನಂದ ಗೋವಿಂದ ಕಾಯೋ ಹರುಷಿತನಾನಂದ, ನಂದ ನಂದ ಗೋವಿಂದ ಕಾಯೋ ಹರುಷಿತನಾನಂದ, ದೇವ ಹರುಷಿತನ ನಂದ. ನಾರಾಯಣ ನಾರಾಯಣ. ನೀನೇ ದಯಾಳು, ನೀನೇ ಕೃಪಾಳು, ನೀನೇ ದಯಾಳು, ನೀನೇ ಕೃಪಾಳು, ನೀನೇ ಕೃಪಾಳು. ನಂದ ನಂದ ಗೋವಿಂದ ಕಾಯೋ ಹರುಷಿತನಾನಂದ, ದೇವ ಹರುಷಿತನ ನಂದ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮೋ ನಮಃ. ದೇವರಾಜ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ಪೂಜ್ಯರೇ, ದೇವರಾಜ ಕೇಳಿ. ಮೂರು ಲೋಕವನ್ನು ಚರಿಪ ನಾರದ
ದೇವರಾಜ, ನೀವು ದಿನಕ್ಕೆ 3 ಲೋಕವನ್ನು ಸಂಚರಿಸಿರಿ. ಯಾವ ಯಾವ ಲೋಕದಲ್ಲಿ ಏನೇನು ವಿಚಾರವನ್ನು ತಂದಿರುವೆ ಹೇಳುವಂತವರಾಗಿ. ದೇವರಾಜ, ಹೌದು ದೇವರಾಜ, ನಾನು ಅತಳ ವಿತಳ ಪಾತಾಳ ತಳಾತಳ ಎಲ್ಲ ಲೋಕವನ್ನು ಸುತ್ತಿ ಆ ಹಿರಣ್ಯಕಶಿಪನ ಬಳಿ ತೆರಳಿದ್ದನು. ಆ ಹಿರಣ್ಯಕಶಿಪನು ಇಂದೋ ನಾಳೆಯೋ ಬಂದು ನಿನ್ನನ್ನು ಸೆರೆ ಹಿಡಿಯುವಂತೆ ನನಗೆ ಭಾಸವಾಗುತ್ತಿರುವುದು. ಹೇಗಾದರೂ ಆಗಲಿ, ನೀನು ಎಚ್ಚರಿಕೆಯಿಂದ ಇರು ದೇವರಾಜ. ಏನು ದ್ವಿತೀಯ ಗರ್ಭದಲ್ಲಿ ಕಶಪನ ಜನಿಸಿ ನನ್ನನ್ನು ಸೆರೆ ಹಿಡಿಯಲು ಬರುವರು. ಬರಲಿ. ದತಿ ಮಹಾತ್ಮರ ವಜ್ರಾಯುಧದಿಂದ, ದದ್ರಿ ಮೂಳೆಯಿಂದ ವಜ್ರಾಯುಧದಿಂದ ಮಾಡಿದ ನನ್ನ ಕತ್ತಿಯಿಂದ ಬಡಿದು ಬಿಸಾಡುವೆ. ನಾರಾಯಣ ನಾರಾಯಣ. ದದೀಚಿ ಮಹಾತ್ಮರ ದದ್ದರಿ ಮೂಳೆಯಿಂದ ಮಾಡಿದ ಆ ನಿನ್ನ ಖಡ್ಗದಿಂದ ನೀನು ಸಾಯುವೋ ಅಥವಾ ಆ ಕಶ್ಯಪನು ಸಾಯುವನು ನಾನು ನೋಡಿ ಸಂತೋಷ ಪಡುವೆನು. ಯಮರಾಜ, ಇಷ್ಟೊಂದು ಕೋಪವನ್ನು ಮಾಡಿಕೊಂಡರೆ ಭೂಲೋಕ ಉಳಿಯಬಲ್ಲವದೇ ಯಮರಾಜ. ಯಮರಾಜ, ಇಷ್ಟೊಂದು ಕೋಪವನ್ನು ಮಾಡಿಕೊಳ್ಳಬಹುದೇ ಯಮರಾಜ? ಯಮರಾಜ, ಮಗನಿಗೆ ಔತಣ ಮಾಡಿ ಚಂದಾದೆ ಮಾರಿ ಮನೆಗೆ ಔತಣ ಮಾಡಿ ಮೀರಿದ ಚಂದಾದೆ ಹಾಗೆ ಗುದ್ದವಾಗಿ ಕೆಸಗಿದ ದುರುಳನ್ನ ಹಾಗೆ ಗುದ್ದವಾಗಿ ಕೆಸಗಿದ ದುರುಳನ್ನ ಛಲದಿಂದ ತುಳಿದು ಸರಗಾಲದಿಂದ ಬಲಿಕೊಟ್ಟಿವೆ. ಕುಲವ ಪ್ರಾಣವನ್ನು ಯಮಲೋಕಕ್ಕೆ ತೋರುವೆ. ನಾರಾಯಣ, ಈ ಯಮರಾಜನು ಇಷ್ಟೊಂದು ಕೋಪವನ್ನು ಮಾಡಿಕೊಂಡರೆ ಪ್ರಪಂಚವೂ ಉಳಿಯಬಲ್ಲದೆ ಯಮರಾಜ. ಶಾಂತಿಯಿಂದಿದ್ದರೆ ಎಲ್ಲವೂ ಸರಿ ಹೋಗುವುದು. ಆಗ್ನೇ ಯಮರಾಜರೇ, ಅರಮನೆಗೆ ಹೋಗೋಣ. ಹಾಗೆ ನಾರಾಯಣ ನಾರಾಯಣ. ಈ ಯಮರಾಜನಂತೂ ಈತನ ಕೋಪವನ್ನಂತೂ ಹೇಳತೀರದಾಗಿದೆ. ಅದು ಅಲ್ಲದೆ ದೇವರಾಜನನ್ನು ಆ ಹಿರಣ್ಯಕಶಿಪನು ಇಂದೋ ನಾಳೆಯೋ ಬಂದು ಸೆರೆ ಹಿಡಿಯುವಂತೆ ನನಗೆ ಕಾಡುತ್ತಿರದೆ ಇರಲಿ. ನಾನು ಆ ಹಿರಣ್ಯಕಶಿಪನ ಬಳಿ ಹೋಗಿ ಇವನ ವಿಚಾರವನ್ನು ತಿಳಿಸಿ ಇವನ ಮೇಲೆ ಅವನಿಗೆ ಕೋಪ ಬರುವಂತೆ ಮಾಡದಿದ್ದರೆ ನಾನು ಕಲಾಪ್ರಿಯನಲ್ಲವೇ? ನಾರಾಯಣ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಅದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಅಂಬುಜದಾಬನ ಅಂತ್ಯವಿಲ್ಲದಾತನ ಅಂಬುಜನಾಭನ ಅಂತ್ಯವಿಲ್ಲದಾತನ ಒಂದು ಮಾಯ ವಯ್ಯ ಈ ಜಗದಿ ತುಂಬು ಮಾಯವಯ್ಯ ಈ ಜಗದಿ. ಆ ಬೊಂಬೆ ಈ ಬೊಂಬೆ ಕಾನಾಡಿನಲಿವ, ಆ ಬೊಂಬೆ ಈ ಬೊಂಬೆ ಕಾನಾಡಿನಲಿವ ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಅದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಏ ಸಾಕಿ ಸಲಹೆ ಸಾರ್ಥಕವೇನಯ್ಯ, ಏ ಸಾಕಿ ಸಲಹೆ ಸಾರ್ಥಕವೇನಯ್ಯ. ತಿನ್ನೇಳೆಯ ಒಳಮರ್ಮ ತೋರಯ, ತಿನ್ನೇಳೆಯ ಒಳಮರ್ಮ ತೋರಯ. ನಳಿನಾಕ್ಷ ನಿನ್ನಲ್ಲಿ ಸಂಕೋಚವೇನಯ್ಯ, ನಳಿನಾಕ್ಷ ನಿನ್ನಲ್ಲಿ ಸಂಕೋಚವೇನಯ್ಯ ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಅದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಮಾರಣದಿಂದ
ಲಿಂಗವನ್ನು ಮಾಡಿ ಲಿಂಗಕ್ಕೆ ಬಿಲ್ಪತ್ರೆಯನ್ನು ಮರೆಸಿ ಆ ಬ್ರಹ್ಮನಿಂದ ವರವನ್ನು ಪಡೆಯುವರು. ಹೇ ಬ್ರಹ್ಮದೇವ, ಶಾರದಾಪತಿ, ಬೇಗ ಬಂದು ನನಗೆ ವರವನ್ನು ದಯಪಾಲಿಸು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಂದು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಒಂದು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ತ್ಯಾಗಮೂರ್ತಿ ಲಿಂಗವೇ, ಸತ್ಯ ಶಾಂತಿ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬ್ರಹ್ಮದೇವ, ಬೇಗ ಬಂದು ನನಗೆ ವರವನ್ನು ದಯಪಾಲಿಸು. ಬಂದನೋ ಮೆಚ್ಚಿದೆಯು ನಾನು ನಿಮ್ಮಯ ಭಕ್ತಿಗೆ, ಮೆಚ್ಚಿದೆಯು ನಾನು ನಿಮ್ಮಯ ಭಕ್ತಿಗೆ. ನೀ ಬೇಡಿದ ವರವ ನಾ ಕೊಡುವೆ. ನಾನು ವರವನ್ನು ಕೊಡುತ್ತೇನೆ. ಬ್ರಹ್ಮದೇವ, ನಿನಗೆ ಅನಂತ ಕೋಟಿ ನಮಸ್ಕಾರಗಳು. ನನ್ನನ್ನು ಕರೆಸಿದ ಕಾರಣವೇನು? ಬ್ರಹ್ಮದೇವ, ನನ್ನನ್ನು ಕರೆಸಿದ ಕಾರಣವೇನೆಂದರೆ ನನಗೆ ಮರಣವಿಲ್ಲದಂತೆ ವರವನ್ನು ದಯಪಾಲಿಸಬೇಕು. ಆಯ್ತು ಕಶ್ಯಪ, ಬರೆದಿದ್ದೇನೆ. ಅದು ಅಲ್ಲದೆ ಆಯುಧಗಳಲ್ಲಿ 101 ನನಗೆ ಮರಣ ಹೋಗಬಾರದು, ಅದರಂತೆ ಬರೆದೇನು ಕಶ್ಯಪ? ಆಹಾ, ಬಹಳ ಚೆನ್ನಾಗಿ ಬರೆದಿದ್ದೇನೆ. ಜಲದಲ್ಲಿರುವಂತಹ ಜಲ ಪ್ರಾಣಿಗಳಲ್ಲಿ ನನಗೆ ಮರಣ ಹೋಗಬಾರದು, ಕಾಡುಗಳಲ್ಲಿರುವಂತ ಕಾಡು ಮೃಗಗಳಲ್ಲಿ ನನಗೆ ಮರಣ ಹೋಗಬಾರದು, ಅದರಂತೆ ಬರೆದೇನು ಕಶ್ಯಪ? ಮನೆಯ ಒಳಗಡೆ ಆಗಲಿ 101 ಆಯುಧಗಳಲ್ಲಿ ನನಗೆ ಮರಣ ಹೋಗಬಾರದು, ಅದರಂತೆ ಬರೆದೇನು ಕಶ್ಯಪ? ಮನೆಯ ಒಳಗಡೆ ಆಗಲಿ ಮನೆಯ ಹೊರಗಡೆ ಆಗಲಿ ನನಗೆ ಮರಣ ಹೋಗದಂತೆ ಬರೆಯಬೇಕು. ಬಹಳ ಚೆನ್ನಾಗಿ ಬರೆದಿದ್ದೇನೆ, ತಾವಿನ್ನು ದಯಮಾಡಿಸಿ. ನನಗೆ ರಕ್ಷಣೆವಿಲ್ಲವೇ? ನಡೆ.
ನಾವು ನಿಮ್ಮನ್ನೇ ಬೇಡ್ತಿರುವೆ. ನಮಗಾವ ಮಂಗಳು ಬಾರದ ಹಾಗೆ ನಮ್ಮನ್ನು ಅರಸಿ ಕಾಪಾಡಬೇಕೆಂದು ಇದೋ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಜಗದೀಶ್ವರಿ. ಗಣೇಶ್ವರ ಇದೋ ನಮಸ್ಕರಿಸುವೆನು ಸ್ವಾಮಿ. ತಥಾಸಮಸಿ. ದೇವ, ನಾನೆಂದು ನಿಮ್ಮ ಕೈ ಹಿಡಿದು ಬಂದೇನು, ಇದನ್ನು ತೆಗೆಸಿರ್ಬೇಕಲ್ವಾ? ಪ್ರಾಣೇಶ್ವರ, ನಿನ್ನೆ ನಾನು ಸತ್ಯಲೋಕಕ್ಕೆ ಹೋಗಿ ಆ ಬ್ರಹ್ಮನಿಂದ ವರವನ್ನು ಪಡೆದು ಬಂದೆ. ಹೌದೇ ದೇವ? ಇದು ಸಂತೋಷದ ಸಮಯ, ಒಂದು ಅನುರಾಗವನ್ನು ಪಾಡೋಣ. ತಮ್ಮಂತಹ ಪ್ರಭುಗಳನ್ನು ಪಡೆದ ನಾನೇ ಭಾಗ್ಯವಂತಳು ಸ್ವಾಮಿ. ಬಾರೇ ಬಾಪ್ರಿಯೇ, ಬಾರೇ ಬಾಪ್ರಿಯೇ, ಆನಂದದಿ ನಲಿಯುವೆನ ಬಾರೇ ಬಾಪ್ರಿಯೇ. ಪ್ರಾಣೇಶ್ವರ, ರಾಗದಲ್ಲಿ ಅನುರಾಗದಲ್ಲಿ, ರಾಗದಲ್ಲಿ ಅನುರಾಗದಲ್ಲಿ ಹಾಡೋಣ ಬಾರೆ, ನನ್ನ ಮನದ ರಾಣಿ ನೀನು ಬಾರೇ ಬಾಪ್ರಿಯೇ, ಬಾರೇ ಬಾಪ್ರಿಯೇ. ಬಾಬಾ ಪ್ರಿಯ ಆನಂದ ದಿನಲಿ ಬಾರೋ ಬಾ ಪ್ರಿಯ ಆನಂದ ದಿನಲಿ ಬಾರೋ ಬಾ ಪ್ರಿಯ. ಸ್ವಾಮಿ, ತುಂಬಿದ ಈ ಯೌವನ ನಿನಗಾಗಿ ಕಾದಿದೆ. ತುಂಬಿದ ಈ ಯೌವನ ನಿನಗಾಗಿ ಕಾದಿದೆ. ಎನ್ಮನದ ರಾಜ ನೀನೆ ಎಂದೇ ಮನವೂ ಸೋತಿದೆ. ದೇವ, ಎನ್ಮನದ ರಾಜ ನೀನೆ ಎಂದೇ ಮನವೂ ಸೋತಿದೆ. ಪಾಪ ಪ್ರಿಯ ಆನಂದ ದಿನಲಿಯುವ ಬಾರೋ ಬಾ ಪ್ರಿಯ, ಬಾರೋ ಬಾ ಪ್ರಿಯ, ಬಾರೋ ಬಾ ಪ್ರಿಯ. ಸ್ವಾಮಿ, ಹಾಸ್ಯದಲ್ಲಿ ಪರಿಹಾಸ್ಯದಲ್ಲಿ, ಹಾಸ್ಯದಲ್ಲಿ ಪರಿಹಾಸ್ಯದಲ್ಲಿ ಆಡೋಣ ಬಾರೆ, ಆಡೋಣ ಬಾರೆ, ಬಾರೇ ಬಾಪ್ರಿ, ಆಯ್ತು ಪ್ರಿಯ. ಬಾರೇ ಬಾಪ್ರಿ, ಬಾರೇ ಬಾಪ್ರಿ. ಪ್ರಾಣೇಶ್ವರ, ನಿನ್ನ ಕೈ ಹಿಡಿದ ನಾನೇ ಭಾಗ್ಯಶಾಲಿ. ಹೌದು ಸ್ವಾಮಿ. ನನ್ನ ತಮ್ಮನು ಭೂಲೋಕಕ್ಕೆ ಹೋಗಿ ಭೂದೇವಿಯನ್ನು ಸೆರೆ ಹಿಡಿಯಲು ಹೋಗಿರುವೆ. ನಾನು ಹೋಗಿ ನೋಡಿಕೊಂಡು ಬರುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ನಾನು ಬರುವ ತನಕ ಅಂತಃಪುರದಲ್ಲಿ ಇರುವಂತಳಾಗು. ಹಾಗೆ ಆಗಲಿ ಸ್ವಾಮಿ. ನೀವು ಹೋಗಿ ಬಂದಿರಿ, ನಾನು ವಿಶ್ರಮಿಸಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ಹೋಗಿ ಬರುವಿರಾ? ಹೋಗಿ ಬರು. ಹೋಗಿ ಬನ್ನಿ. ಯಾರೋ ನನ್ನ ಧರಿಸಬಲ್ಲವರು, ಯಾರು ಇಲ್ಲ ಸ್ವಾಮಿ ನಿಮ್ಮನ್ನು ಎದುರಿಸಲು. ಯಾರೋ ನನ್ನ ಧರಿಸಬಲ್ಲವರು, ಈ ಧೀರನಿಗೆ ಬಹುಶೂರನಿಗೆ, ಈ ಧೀರನಿಗೆ ಬಹುಶೂರನಿಗೆ ಯಾರೋ ನನ್ನ ಧರಿಸಬಲ್ಲವರು. ಪ್ರಾಣೇಶ್ವರ, ಹಿಡಿದು ಹಿಡಿದ ಬಹು ರಿಪುಗಳ ನೋಡಲೆ ಸ್ವಾಮಿ, ಹಿಡಿದ ಹಿಡಿದ ಬಹು ರಿಪುಗಳನ್ನೆಲ್ಲ ಹೊಡನೆ ಹೋಗಿ ಬಹು ಸಡಗರದಿಂದ, ದೇವ, ಹೊಡನೆ ಹೋಗಿ ಬಹು ಸಡಗರದಿಂದ ಕದಗದ ನಗ್ಗಿಸಿ ಕದ್ದವರು ಯಾರು ನಂಗೆ ಧರಿಸಬಲ್ಲರು, ಯಾರು ನಂಗೆ ಧರಿಸಬಲ್ಲರು. ಪ್ರಾಣೇಶ್ವರ, ಹೋಗಿ ಬರುವಿರಾ? ಏನು ರೂಪ, ಏನು ಲಾವಣ್ಯ, ಹಯಾದು ಇದೇನಿದು? ಪತಿ ಇಲ್ಲದಿರುವ ಸಮಯದಲ್ಲಿ ತಾವಿಲ್ಲಿಗೆ ಬರಲು ಕಾರಣವೇನು? ಹಾ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಕರೆದುಕೊಂಡು ಹೋಗಲು ಬಂದಿರುವೆಯಾ? ಛೀ ಮೂರ್ಖ, ಈ ವಿಷಯವೇನಾದರೂ ನನ್ನ ಪತಿಗೆ ತಿಳಿದರೆ ಜೀವಂತವಾಗಿ ನೀನು ಉಳಿಯುವಾಗಿಲ್ಲ. ಸುಮ್ಮನೆ ಹೊರಟೋಗು. ನಿನ್ನನ್ನು ಬಿಡುವುದಿಲ್ಲ ಕಯಾರು.
ಅಯ್ಯಯ್ಯೋ, ಹೀಗೇನು ಮಾಡಲಿ? ಗುಣಮಣಿ ಬಾರೆ ಸುರದ ಸುತ್ತ. ಅಯ್ಯೋ ಪಾಪಿ, ಗುಣಮಣಿ ಬಾರೆ ಸರದ ಸುಖಕ್ಕೆ. ಕೈ ಮುಗಿತೇನೆ, ಹೊರಟು ಹೋಗು. ಚಿಗುರು ತೊಟ್ಟಿಯ ನೋಟೆ ಸೊಬಗಿನ ಮಾಡಿಯೇ, ಚಿಗುರು ತೊಟ್ಟಿಯ ನೋಟೆ ಸೊಬಗಿನ ಮಣಿಗೆ. ಮೋಹನ ತಾರೆ ನೀ ಬೇಗ ಬಾರೆ. ಗುಣಮಣಿ ಬಾರೆ ಸುರದ ಸುರದ ಸುಖಕ್ಕೆ. ಕೈಯಾದು ಬಾ, ನನ್ನ ತೊಡೆ ಮೇಲೆ ಕೂತು. ನನ್ನ ಪತಿ ಬಂದರೆ ಆ ನಿನ್ನ ತೊಡೆಯನ್ನೇ ಮುರಿದು ಹಾಕಿಬಿಡುವರು. ನಾರಾಯಣ ನಾರಾಯಣ. ಹೋ ಹೋಜಿರೆ. ವಿಲಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತ ಜನಾವರೇ ಪರಿಪಾಲ ಪರಿಪಾಲ. ನಾರಾಯಣ ನಾರಾಯಣ. ತಾಯಿಯ ಬಾಯಲು ಜಗವನ್ನು ತೋರಿಸಿ, ತಾಯಿಯ ಬಾಯಲು ಜಗವನ್ನು ತೋರಿಸಿ, ನೀನೇ ನಾಟಕ ಸೂತ್ರಧಾರಿ, ನೀನೇ ನಾಟಕ ಸೂತ್ರಧಾರಿ. ವಿಲಸಿತ ತುಳಸಿಯ ವನಮಾಲ ಗೋಪಾಲ ದತ್ತ ಜನಾವರೇ ಪರಿಪಾಲ ಪರಿಪಾಲ. ನಾರಾಯಣ ನಾರಾಯಣ. ದೇವರಾಜ, ಎಂತಹ ಅಪಕಾರ್ಯವನ್ನು ಮಾಡುತ್ತಿರುವೆ. ಈಕೆಯು ನಿನಗೆ ಏನಾಗಬೇಕು ದೇವರಾಜ? ಆ ಎರಡಿಗೆ ಆಗಬೇಕು. ಹಿರಣ್ಯಕಶ್ಯಪನು ನಿನಗೆ ಅಣ್ಣನಾದ ಮೇಲೆ ಅಣ್ಣನ ಪತ್ನಿಯನ್ನು ಮೋಹಿಸುವುದುಂಟೆ. ಎಂತಹ ಅಪಕಾರ್ಯವನ್ನು ಮಾಡುತ್ತಿರುವೆ ದೇವರಾಜ. ಪೂಜನೆ, ಈ ರೂಪವನ್ನು ನೋಡಿ ನಾನು ಮನಸ್ಸಾಗ್ತಿದ್ದೇನೆ. ಈಕೆಯನ್ನು ಸೆರೆ ಹಿಡಿದುಕೊಂಡು ಹೋಗುತ್ತೇನೆ. ಎಂತಹ ಹೋಜಿರೆ, ತಾವೇ ನನ್ನನ್ನು ಕಾಪಾಡಬೇಕು ಈ ನೀಚನಿಂದ. ಅಲ್ಲ ದೇವರಾಜ, ಈ ಪ್ರಪಂಚದಲ್ಲಿ ಪರನಾರಿ ಚೋರನೆಂಬ ಬಿರುದನ್ನು ಪಟ್ಟುಕೊಳ್ಳಲು ನಿನಗೆ ಆಸೆ ಆಗಿದೆಯೇನು? ಇಂಥ ಕಾರ್ಯವನ್ನು ಮಾಡಬೇಡ. ಕಯಾದು, ನೀನು ನನ್ನ ಸಂಗಡ ಬಾ. ನನ್ನ ಆಶ್ರಮ ಬದ್ರಿಕಾಶ್ರಮಕ್ಕೆ ನೀನು ಬಂದು ವಿಶ್ರಾಂತಿಯನ್ನು ಪಡೆ. ಕಯಾದು, ಪೂಜಾರಿ, ತಮ್ಮ ಇಷ್ಟದಂತೆ ಆಗಲಿ. ದೇವರಾಜ, ಸುಮ್ಮನೆ ಹೊರಟು ದೇವರಾಜ. ಈ ಸಮಯದಲ್ಲಿ ಬಂದು ನೀವು ತಪ್ಪಿಸಿರಬಹುದು. ನಾನು ಬಂದು ಮತ್ತೆ ಸೆರೆ ಹಿಡಿದುಕೊಂಡು ಹೋಗುತ್ತೇನೆ. ಇಂಥ ಕಾರ್ಯವನ್ನು ಮಾಡಬಾರದು. ಹೊರಟು ದೇವರಾಜ. ನನ್ನ ಮರೆಯಬೇಡ. ಪಾಪಿ. ಭಕ್ತರು ನಿನ್ನನ್ನು ಕಾಯುವರೇ ದೇವ, ಭಕ್ತರು ನಿನ್ನನ್ನು ಕಾಯುವರೇ ದೇವ, ಸಕಲ ನಿನ್ನನ್ನು ಭರಿಸುವರೇ ದೇವ, ಸಕಲ ಜನದರು ಭರಿಸುವರೇ ದೇವ. ವಿಲಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತ ಜನಾವರೇ ಪರಿಪಾಲ ಪರಿಪಾಲ. ಅದು ಬರುತ್ತಲಾಗ. ನಾರಾಯಣ ನಾರಾಯಣ. ಎಲ್ಲಿ ನೋಡಿದರೂ ನನ್ನ ತಮ್ಮನು ಕಾಣುತ್ತಿಲ್ಲವಲ್ಲ. ಪೂಜ್ಯರು ಬರುತ್ತಿರುವರು, ಅವರಲ್ಲೇ ನಾನು ತಿಳಿದುಕೊಳ್ಳುತ್ತೇನೆ. ನಾರಾಯಣ ನಾರಾಯಣ. ದೇವ ಬಾರೋ ಸ್ವಾಮಿ ಮಲಯಾಮ ದೇವ ಬಾರೋ.
ನಾರಾಯಣ. ದೇವ ಬಾರೋ ಸ್ವಾಮಿ ಮಲಯಾಮ ದೇವ ಬಾರೋ, ಚಿನ್ನದ ಗಿರಿಯವನೇ ಸ್ವಾಮಿ ರನ್ನದ ತೆರಿನವನೇ. ಚಿನ್ನದ ಗಿರಿಯವನೇ ಸ್ವಾಮಿ ರನ್ನದ ತೆರಿನವನೇ. ಕಂಡುಲಿಯ ಬೆನ್ನೇರಿ ಓಲಾಡುವ ಸ್ವಾಮಿ, ಗಂಡುಲಿಯ ಬೆನ್ನೇರಿ ಓಲಾಡುವ ಸ್ವಾಮಿ, ದೇವನು ದೇವತೆಗಳ ಕಾಪಾಡಿದ ಸ್ವಾಮಿ. ದೇವ ಮಾದೇವ ಪಾರೋ ಸ್ವಾಮಿ ಮಲಯಾಮ ಪಾರೋ, ಸ್ವಾಮಿ ಮಲಯಾಮ ಪಾರೋ. ಹಿರಣ್ಯ ಕಶ್ಯಪ ಏನು ಹೇಳುತ್ತಿರುವುದು? ಏನು ಕಶ್ಯಪ? ನನ್ನ ತಮ್ಮನು ಆ ಬೂದಿ ಸಾಕು ಬಾಯಿ ಮುಚ್ಚಿ ಆರ್ಯ ನಾಮ ಮರೆತಿದ್ದನು. ಶಂಕರ ಶಂಕರ ನೀನೆ ಸರ್ವೇಶ್ವರ, ಶಂಕರ ಶಂಕರ ನೀನೆ ಸರ್ವೇಶ್ವರ. ದೈತ್ಯ ಮನೋಹರ ಶಿವಶಂಕರ, ದೈತ್ಯ ಮನೋಹರ ಶಿವಶಂಕರ, ಶಂಕರ ಶಂಕರ ನೀನೆ ಸರ್ವೇಶ್ವರ. ಮರೆತಿದ್ದನು ಕಶ್ಯಪ, ಮರೆತಿದ್ದನು. ನೀನು ಶಂಕರನ ಭಕ್ತನಲ್ವೇ? ನನ್ನ ತಮ್ಮನು ಸೌಖ್ಯವಾಗಿರುವನೆ. ಹಿರಣ್ಯ ಕಶ್ಯಪ, ನಾನು ಏನೆಂದು ಹೇಳಿದೆ ಕಶ್ಯಪ? ಏಕೆ ಏನಾಯಿತು? ಹಿರಣ್ಯ ಕಶ್ಯಪ, ನಾನು ಹೇಳುವ ವಿಚಾರವು ನಿನಗೆ ಗೊತ್ತಾದರೆ ನೀನು ಖಂಡಿತವಾಗಿಯೂ ನನ್ನ ಮೇಲೆ ಕೋಪವನ್ನು ಮಾಡಿಕೊಳ್ಳುವೆ ಕಶ್ಯಪ. ಹೋದರೆ ನೀವು ಚಾಡಿಕೋರೆಂದು ಬಲ್ಲರು ಕಶ್ಯಪ. ನಿನ್ನ ತಮ್ಮನಾದ ಹಿರಣ್ಯಾಕ್ಷನು ಆ ಭೂದೇವಿಯನ್ನು ಸೆರೆ ಹಿಡಿಯಲು ಭೂಲೋಕಕ್ಕೆ ತೆರಳಿದಾಗ ಆ ವರಹ ರೂಪದಿಂದ ಆ ಪರಮಾತ್ಮನು ಬಂದು ನಿನ್ನ ತಮ್ಮನನ್ನು ಸಿಗಿದು ಬಿಸಾಕಿದನು ಕಶ್ಯಪ, ಸಿಗಿದು ಬಿಸಾಕಿ. ಪೂಜ್ಯರೇ, ಹೌದು ಕಶ್ಯಪ. ಒಂದು ಹಂದಿಯು ಬಂದು ನನ್ನ ತಮ್ಮನನ್ನು ಕೊಂದಿತ್ತೆಂದರೆ ನನಗೆ ಎಂತ ಅಪಮಾನವು? ಅದು ಹಾಗಿರಲಿ ಕಶ್ಯಪ. ಆ ಸುರಪತಿಯು ನಿನ್ನ ಪತ್ನಿಯಾದ ಆ ಕಯಾದುವನ್ನು ಮೋಹಿಸಲು ಹೋಗಿದ್ದನು. ನಾನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ತೆರಳದಿದ್ದರೆ ಆ ಹಿರಣ್ಯಾಕ್ಷನು, ಆ ಹಿರಣ್ಯಕಶ್ಯಪ, ಆ ದೇವರಾಜನು ನಿನ್ನ ಪತ್ನಿಯನ್ನು ಎಳೆದುಕೊಂಡು ಹೋಗುತ್ತಿದ್ದನು ಕಶ್ಯಪ. ಏನು ಪೂಜ್ಯರೇ, ಆ ದೇವೇಂದ್ರನು ನನ್ನ ರಾಣಿಯನ್ನು ಸೆಳೆದುಕೊಂಡು ಹೋಗಿರುವನು. ಹೌದು ಕಶ್ಯಪ. ಆಗ ನಾನು ಆಕೆಯನ್ನು ರಕ್ಷಿಸಿಕೊಂಡು ನನ್ನ ಬದ್ರಿಕಾಶ್ರಮಕ್ಕೆ ಕರೆದುಕೊಂಡು ಬಂದಿರುವುದು ಕಶ್ಯಪ. ನೀನು ಅಲ್ಲಿಗೆ ಬಾ, ನಿನ್ನ ಪತ್ನಿಯನ್ನು ನೋಡುವಂತನಾಗೋ. ಶಿವನಾಮ ಭವಚರಣ, ಶಿವನಾಮ ಭವಚರಣ, ಭವಚರಣ ಭವಚರಣ. ನಾರಾಯಣ. ಕೈಲಾಸ ಗಣನಾಥ ಗಂಗಾಧರ ಶಿವ, ಕೈಲಾಸ ಗಣನಾಥ ಗಂಗಾಧರ ಶಿವ, ಪರಮೇಶ ಗುರುನಾಥ ಗೌರೀವರ ಶಿವ, ಪರಮೇಶ ಗುರುನಾಥ ಗೌರೀವರ ಶಿವ, ಶಿವನಾಮ ಭವಚರಣ, ಭವಚರಣ ಭವಚರಣ. ನಾರಾಯಣ ನಾರಾಯಣ. ನಾನು ದೇವಲೋಕಕ್ಕೆ ಹೋಗಿ ಆ ಸ್ವರ್ಗಾಧಿಪತಿಯನ್ನು
ಒಂದು ಪಿಚಂಡಿಯನ್ನು ಕಟ್ತೇನೆ. ನಾನು ಸ್ವರ್ಗಾಧಿಪತಿ. ಹತಳ ವಿತಳ ರಸಾತಳ ಪಾತಾಳ ಎಲ್ಲವನ್ನು ತಳಗಿಳಿದು ಬರುವೆಯೋ ಇಲ್ಲ ನನ್ನ ಕತ್ತಿ ಶಿರಚ್ಛೇದವನ್ನು ಮಾಡಿಬಿಡುದು. ಹೇಳುವಂತ ನಾವು ಕಶ್ಯಪ. ನಾನು ಸ್ವರ್ಗಾಧಿಪತಿ. ನಾನಿಲ್ಲದ ಸಮಯದಲ್ಲಿ ನನ್ನ ರಾಣಿಯನ್ನು ಸೆಳೆದುಕೊಂಡು ಹೋಗಿರು. ಯಾರಲ್ಲಿ ಈತನನ್ನು ಸೆರೆಮನೆಗೆ ಪಿಚಂಡಿಯನ್ನು ಕಟ್ಟಿಕೊಂಡು ಎಳೆದುಕೊಂಡು ಹೋಗಿ. ಹಾ ಕಶ್ಯಪ, ನಾನಂತ ಘೋರ ಕೃತ್ಯವನ್ನು ಎಸಗಿಲ್ಲ ಕಶ್ಯಪ. ಆ ವಿಧಿಯೇ ವಿಧಿವಶನಾದೆ. ವಶನಾದೇನೋ ವಿಧಿ. ನನ್ನಂತ ಪಾಪಿಯೋ ದರೆಯೊಳಗೆ ಪಾಪಿಯು ನಾನಾದೆ. ಈ ದರೆಯೊಳಗೆ ಆ ವಿಧಿಯೇ ಆ ವಿಧಿಯೇ ಆ ವಿಧಿಯೇ. ಸೇವಕ, ಸಮಾಚಾರವೇನು? ಬಹಳ ಸಂತೋಷ ವಿಚಾರ. ನಾನು ಈಗಲೇ ಹೋಗಿ ನನ್ನ ಕಂದನನ್ನು ನೋಡಿಕೊಂಡು ಬರುತ್ತೇನೆ. ಕಯಾದು, ಕ್ಷೇಮವಾಗಿರುವೆಯಾ? ಸ್ವಾಮಿ, ಕ್ಷೇಮವಾಗಿರುವೆನು. ಎಲ್ಲಿ ನನ್ನ ಕಂದನನ್ನು ತೋರಿಸು. ತೋರಿಸುತ್ತೇನೆ ಸ್ವಾಮಿ. ಬಾ ಕುಮಾರ. ಆಹಾ, ನಿನ್ನಾಗೇ ಇರುವನು. ಇಲ್ಲ ಸ್ವಾಮಿ, ಅವನನ್ನು ಚೆನ್ನಾಗಿ ನೋಡಿದೆ. ನಿಮ್ಮ ಹಾಗೆ ಇರುವುದು. ನಮ್ಮಿಬ್ಬರಾಗೇ ಇರುವನು. ಹೌದು ಸ್ವಾಮಿ, ನಮ್ಮ ಮಗನಲ್ಲವೇ? ಇಬ್ಬರ ಹಾಗೂ ಈ ಮಗುವಿನ ಚಂದಕ್ಕೆ ಒಂದು ಲಾಲಿಯನ್ನು ಮಾಡೋಣವಾ? ಆಹಾ, ಲಾಲಿ ಲಾಲಿ ಸುಕುಮಾರ, ಲಾಲಿ ಬುದ್ದು ಬಂಗಾರ. ಕುಮಾರ ಪ್ರಹ್ಲಾದ, ಅಪ್ಪನನ್ನು ನೋಡು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುತ್ತು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಸ್ವಾಮಿ, ಕುಮಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಕಂದ ನೀನೇ ಆಧಾರ. ಮೂರು ಲೋಕವು ನಿನ್ನ ಪಾದದ ಕೆಳಗಿರೆ. ಕುಮಾರ, ಇಂದ್ರ, ಅಗ್ನಿ, ವಾಯು, ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂದ ರಾಜ್ಯವ ಕಂದ ನೀನಾಳು. ಕಂದ ನೀನಾಳು. ಹರನ ಕರುಣೆಯಿಂದ ನಿನ್ನ ರಕ್ಷಿಸಲಿ ಮಗುವೆ. ಹರನ ಕರುಣೆ ಎಂದು ನಿನ್ನ ರಕ್ಷಿಸಲಿ ಮಗುವೆ. ಹರನ ಕರುಣೆಯಿಂದ ನಿನ್ನ ರಕ್ಷಿಸಲಿ ಮಗುವೆ. ಹರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರುಸಿಸುವೆ. ಕಂದ ಮರೆಯದಿರುಸಿಸುವೆ. ಲಾಲಿ ಕುಮಾರ, ಲಾಲಿ ಕುಮಾರ. ಯಾರಲ್ಲಿ ಗುರುಗಳಾದ ಶುಕ್ರಾಚಾರ್ಯರನ್ನು ಬರವ
ಮಾಡಿ. ಹಿರಣ್ಯಾಕ್ಷ, ನೀನು ಕರೆಸಿದ ಕಾರಣವೇನು ಹಿರಣ್ಯಾಕ್ಷ? ಗೌರದೇವ, ನನ್ನ ಕಂದನಿಗೆ 5 ವರ್ಷಗಳಾಯಿತು. ಹೌದಾ? ನನ್ನ ಕುಮಾರನಿಗೆ ನೀವು ಪಠಣೆಯನ್ನು ಮಾಡಬೇಕು. ಆಗಬಹುದು ಹಿರಣ್ಯಾಕ್ಷ. ಆದರೆ ಆರನ ನಾಮಾಂಕಿತವನ್ನು ಎಂದು ನೀವು ಪಠಣೆಯನ್ನು ಮಾಡಬಾರದು. ನಮ್ಮ ಕುಲದೈವನಾದ ಹರಿಯ ನಾಮಾಂಕಿತವನ್ನೇ ಹೇಳಿಕೊಡಬೇಕು. ಹರಿಯ ನಾಮಾಂಕಿತವನ್ನು ಹೇಳಬಾರದು. ಆಗಬಹುದು ಹಿರಣ್ಯಾಕ್ಷ. ಕರೆದುಕೊಂಡು ಹೋಗಿರಿ, ಹೋಜಿರಿ. ಕುಮಾರನ್ನು ಜೋಪಾನವಾಗಿ ಕರೆದುಕೊಂಡು ಹೋಗಿ. ಆಗಬಹುದು. ಹಾಗೆ ಆಗಾಗ ಕರೆದುಕೊಂಡು ಬಂದಿರಿ. ಆಗಬಹುದು ತಾಯಿ. ಪ್ರಹ್ಲಾದ, ನಾನು ಹೇಳುವಂತೆ ನೀನು ಕೇಳಬೇಕು ಪ್ರಹ್ಲಾದ. ಅದೇನು ಹೇಳುವರಾಗಿ? ಗುರು ಒಲವಂಕಮಾದಾಯ ಕೋಟಿ ಸೂರ್ಯ ಪ್ರಭಾ. ಎಲ್ಲವೂ ಹೀಗೆ ಹೇಳಬೇಡ. ವರ್ಣಮೋ ಸಖ್ಯಾಯ. ಓಂ ನಮ ನಾರಾಯಣ. ಪ್ರಹ್ಲಾದ, ನನ್ನನ್ನು ಏನಂತ ತಿಳಿದಿರುವೆ? ಹೇಳುವರನ್ನು ನಿಮ್ಮ ತಂದೆಯವರು ನನ್ನನ್ನು ಕೊಂದು ಬಿಡುವರು ಪ್ರಹ್ಲಾದ. ಏನು ಮಾಡುವುದಿಲ್ಲ. ನೀನು ಹರಿನಾಮವನ್ನು ಬಿಟ್ಟು ನಡೀರಿ, ತಂದೆ ಬಳಿಗೆ ಹೋಗೋಣ. ಹಿರಣ್ಯಾಕ್ಷ, ನಿನ್ನ ಮಗನನ್ನು ನಾನು ಕರೆದುಕೊಂಡು ಬಂದಿದ್ದೇನೆ. ಶುಕ್ಲಾಚಾರ್ಯ, ನೀವು ಪಠಣೆಯನ್ನು ಮಾಡಿರುವ ಪಠಣೆ ಕುಮಾರ ಗುರುಗಳು ಹೇಳಿಕೊಟ್ಟಿರುವಂಥ ಪಠಣೆಯನ್ನು ಮಾಡು. ಹಾಗೆ ಆಗಲಿ ಅಪ್ಪಾಜಿ. ಯಾರು ಸಕಲ ಲೋಕುದ್ಧಾರನು ಬಾಯ್. ಯಾರ ಸಕಲ ಲೋಕುದ್ಧಾರನು? ಅರಿಯೋ ಸಕಲ ಲೋಕದಾರನು. ಅರಿಯನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ. ಇದೇ ಗುರುಗಳೇ ನೀವು ಪಠಣೆಯನ್ನು ಮಾಡಿರುವುದು. ಯಾರಲ್ಲೇ ಈ ಗುರುಗಳನ್ನು ಶೂಲಕ್ಕೆ ಅಪ್ಪಣೆಯನ್ನು ಮಾಡಿ. ಪ್ರಹ್ಲಾದ, ನನ್ನನ್ನು ಸೂಲಕ್ಕೆ ಇಳಿದು ಮಾಡಿದೆಯಲ್ಲ ಪ್ರಹ್ಲಾದ. ಮತ್ತೊಂದು ಸಾರಿ ಹರಿಯ ನಾಮಾಂಕಿತವನ್ನು ಎಂದು ಪಠಣೆಯನ್ನು ಮಾಡಬಾರದು. ಹೇಳುತ್ತೇನೆ ಕೇಳಿ. ಅರಿಯನು ನೆನೆಯದ ಅರಿಗುಣಾಣದ ಇನರಿಗೆ ಅರಿಯನು ನೆನೆಯದ ಅರಿಗುಣಾಣದ ಇನರಿಗೆ ಹಣ
ಮಾಡಬಾರದು. ಈ ಮಕ್ಕಳು ಯಾವಾಗಲೂ ಹೆತ್ತವರ ಮಾತುಗಳನ್ನು ಕೇಳಬೇಕು. ಅದಕ್ಕೋಸ್ಕರವಾಗಿ ನಿಮ್ಮ ತಂದೆಯವರ ಸಂತೋಷಕ್ಕೋಸ್ಕರವಾಗಿ ಆದರೂ ಒಮ್ಮೆ ಅವರೇ ಸರ್ವೇಶ್ವರನೆಂದೇ ಹೇಳಿಬಿಡು. ನೋಡು ಕಾಯೋದು, ನೀನೇ ನೋಡು. ಅಮ್ಮ ಹೇಳೋದು ಕೇಳುತ್ತಾಯೇ? ಪ್ರಾಣೇಶ್ವರ, ಈ ಕರನ್ನು ತೆಗೆದುಕೊಂಡು ಹೋಗಿ ಪಾರ್ವತದಿಂದ ಬಿಸಾಡಿರು. ಬೇಡಿ ಸ್ವಾಮಿ, ಬೇಡಿ. ಇರುವ ಏಕೈಕ ಕುಮಾರನ ಮೇಲೆ ಏಕೆ ಈ ರೀತಿಯಾಗಿ ಕೋಪಿಸಿಕೊಳ್ಳುತ್ತಿರುವ? ಅದಕ್ಕೂ ಸಾಯದಿದ್ದರೆ ಹಾಗೆ ಬಿಸಾಡಿ. ಅಯ್ಯೋ ಬೇಡಿ ದೇವ. ಅದಕ್ಕೂ ಸಾಯದ್ರೆ ಹುಚ್ಚು ಹಾರಗಳಿಂದ ತುಳಿಸಿ ಸಾಯಿ. ಅಯ್ಯೋ ಕುಮಾರ, ನನ್ನ ಕಂದನಿಗೆ ನನ್ನ ಕಂಗಳೆದುರಿನಲ್ಲಿ ನೀವು ಕೊಡ್ತಿರೋ ಹಿಂಸೆಯನ್ನು ನೋಡಿ ಹೃದಯವೇ ನಡಿಗೆ ಹೋಗುತ್ತಿರುವುದು. ಬೇಡಿ ಸ್ವಾಮಿ, ಬೇಡಿ. ಇದೋ ನಿಮ್ಮ ಪಾದಗಳನ್ನಾದರೂ ಹಿಡಿದು ಬೇಡಿಕೊಳ್ಳುತ್ತೇನೆ. ಬೇಡ ಕಾಯೋದು, ಬೇಡ. ಅಪ್ಪಾಜಿ, ನಾನು ಪರ್ವತದಿಂದ ಸಾಯಲಿಲ್ಲ. ಪಾರ್ವತದಿಂದಲೂ ಸಾಯಲಿಲ್ಲ, ಅಗ್ನಿಗೆ ಬಿಸಾಡಿದರೂ ಸಾಯಲಿಲ್ಲ, ಹುಚ್ಚು ಹಾರಗಳಿಂದ ತುಳಿಸಿದರೂ ಸಾಯಲಿಲ್ಲ. ಕಾಯೋದು ಸ್ವಾಮಿ, ನಿನ್ನಲ್ಲಿ ಯಾರಲ್ಲಿ ಪ್ರೀತಿ? ಪ್ರಾಣೇಶ್ವರ, ನಿಮ್ಮನ್ನು ನನ್ನನ್ನು ಕಂಡ ಬಿಟ್ಟರೆ ಯಾರಲ್ಲಿ? ಈ ನನ್ನ ಕುಮಾರನ್ನು ಕಂಡರೆ ಪ್ರೀತಿ. ನಿಮ್ಮಿಬ್ಬರನ್ನು ಬಿಟ್ಟರೆ ನನಗೆ ಯಾರಲ್ಲಿಯೂ ಪ್ರೀತಿ ಇಲ್ಲ ಸ್ವಾಮಿ. ಅಯ್ಯೋ ಕಂದ, ಇದೇನಿದು? ಇದಾವ ಅಪರಾಧಕ್ಕೋಸ್ಕರವಾಗಿ ನನಗೆ ಶಿಕ್ಷೆಯನ್ನು ನೀಡುತ್ತಿರುವರು ಕಾರಣಲ್ಲ ಸ್ವಾಮಿ. ಏನಿದು ಸ್ವಾಮಿ? ವಿಷ ಅಲಿಸ್ಕೊಳ್ಳಿ, ಅದು ತಗೋಗಿ ಹೋಗಿ ಹೋಗಿ ಎಲ್ಲ ಹೋಗಿಸ್ಕೊಳ್ಳಿ. ತೆಗೆದುಕೋ ಕಾಯೋದು. ಏನ್ ಸ್ವಾಮಿ ಇದು? ಇದು ವಿಷ. ನಾನು ಕುಡಿಯಲೆ? ನೀನು ಕುಡಿಯುವುದಕ್ಕಲ್ಲ, ನಿನ್ನ ಕುಮಾರನಿಗೆ ಕುಡಿಸುವುದಕ್ಕೆ. ಅಯ್ಯೋ ದೇವ, ಇದೇನು ಸ್ವಾಮಿ? ಜಗತ್ತಿನಲ್ಲಿ ಯಾರಾದರೂ ಹೆತ್ತ ಮಕ್ಕಳಿಗೆ ವಿಷಪಾನ ಮಾಡಿಸುವಳೆ? ಇದರಿಂದ ಎಂತಹ ಅನಾಹುತ ಸಂಭವಿಸುವುದೆಂದು ನಿಮಗೆ ತಿಳಿಯದೆ? ಪ್ರಾಣೇಶ್ವರ, ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ ದೇವ, ಆಸೆಯೆಲ್ಲ ದೇವ, ಆಸೆಯೆಲ್ಲ ಕುಮಾರ ಪ್ರಹ್ಲಾದ. ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು. ಕುಮಾರ,
ಮಗು ಅಮ್ಮ ಇದೋ ನೋಡು, ನಿನ್ನ ತಮ್ಮನ ಕಣ್ಣೀರನ್ನಾದ್ರೂ ನೋಡಿ ನಿನಗೆ ಕರುಣೆ ಬರುವುದಿಲ್ಲವೇ? ನಿಮ್ಮ ತಂದೆಯ ಸಂತೋಷಕ್ಕೋಸ್ಕರವಾಗಿ ಆದರೂ ಒಂದೇ ಒಂದು ಬಾರಿ ನೀವೇ ಸರ್ವೇಶ್ವರ ಅಂತ ಹೇಳಿಬಿಡು ಕಂದ. ಅಮ್ಮ ವಿಷವನ್ನೇ ಕೊಡುವಳೆ, ಹಾಗೆ ಹೇಳಿಬಿಡ ಕಂದ. ಅಮೃತವನ್ನೇ ಕೊಡುವಳು, ಅದು ನೋಡು, ಅದನ್ನೇ ಕುಡಿಯುತ್ತೆ. ಬೇಡ ಕುಮಾರ, ಬೇಡ. ಅದನ್ನು ಕುಡಿದರೆ ನೀನು ಸತ್ಯ ಹೋಗುವೆ. ಕುಡಿಯಬೇಡ ಪ್ರಹ್ಲಾದ. ಅಯ್ಯೋ ಕುಮಾರ, ಮಗು, ಆ ವಿಷಯವು ನಿನಗೇನು ಮಾಡಲಿಲ್ಲವೇ? ಏನು ಕಯಾದು? ವಿಷಕ್ಕೂ ಸಾಯಲಿಲ್ಲವು ಕಯಾದು. ನೀನು ಅರಮನೆಗೆ ನಡಿ. ಬೇಡಿ ಸ್ವಾಮಿ, ಬೇಡಿ. ನನ್ನ ಕಂದನನ್ನು ಏನು ಮಾಡಬೇಡಿ. ಅವನನ್ನು ನಾನು ಬಿಟ್ಟು ಹೋಗುವುದಿಲ್ಲ. ಅರಮನೆಗೆ ಹೋಗುವೇ ಇಲ್ಲವೋ? ಬೇಡಿ ಸ್ವಾಮಿ, ನನ್ನ ಕಂದನನ್ನು ನಾನು ಬಿಡುವುದಿಲ್ಲ. ಇಟ್ಕೊಳ್ರಿ. ಅವನೇನು ಮಾಡೋದಿಲ್ಲ, ಹೊರಟು ಹೋಗು. ಇದ್ದೀಗಿತ್ತು ಅದೇ. ಎಲ್ಲವೋ ಕಳ್ಳಾರಿ, ಬಾಯಕಾರಿ, ಹಂದಿಯ ರೂಪದಲ್ಲಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ನರಸಿಂಹ ಅವತಾರ ತಾಳಿ ನನ್ನನ್ನು ಕೊಲ್ಲಲಿ. ಬಾಬಲ್ಲ ಯುದ್ಧವನ್ನು ಮಾಡೋಣ. ಎಲ್ಲವೋ ಹಂದಿಯ ಅವತಾರದಲ್ಲಿ ತಮ್ಮನನ್ನು ಕೊಂದೆ. ಈಗ ನರಸಿಂಹ ಅವತಾರ ತಾಳಿ ನನ್ನನ್ನು ಕೊಲ್ಲಲು ಬಂದ್ಯಾ? ಎಲ್ಲದವನ್ನು ಕೊಲ್ಲುವೆ. ಎಲ್ಲರೂ ಒಂದು ಕಳ್ಳರಿಗೊಂದೆಲ್ಲದವನ್ನು ಕೊಲ್ಲುವೆ. ಎಲ್ಲದವನ್ನು ಕೊಲ್ಲುವೆ, ಎಲ್ಲದವನ್ನು ಕೊಲ್ಲುವೆ. ಹಲ್ಲು ಎಂಬ ನರನ ಹಿಡಿದು ಕಡಿದು ಖಡ್ಗದಿಂದಲೇ, ಹರಿ ಎಂಬ ನರನ ಹಿಡಿದು ಕಡಿದು ಖಡ್ಗದಿಂದಲೇ, ಧೀರ ವೀರನಾಗಿ ನಾನು ಶೂರನಾಗಿ ಬಾಳ್ವೆ. ಮಾಡೋಣ. ಪರಮೇಶ್ವರ ಮೋಕ್ಷವನ್ನು ಕೊಡು. ಬೇಗ ಬಂದು ಕಾಪಾಡು, ಕಾಪಾಡು. ಕುಮಾರ, ನಿಮ್ಮ ತಂದೆಯವರು ಎಷ್ಟು ಅಪರಾಧವನ್ನು ಮಾಡಿದರು. ನಿನ್ನ ಭಕ್ತಿಗೆ ನಾನು ಮೆಚ್ಚಿ ಬಂದಿರು. ನನ್ನ ಧ್ಯಾನವನ್ನು ಬಿಡಲಿಲ್ಲವಲ್ಲ. ನಿನ್ನ ಭಕ್ತಿವಂತನನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ಮುಂದೆ ರಾಮನಾಗಿ ಜನಿಸುತ್ತೇನೆ, ನೀನು ವಿಭೀಷಣನಾಗಿ ಜನಿಸು. ಅದು ಅಲ್ಲದೆ ನಾನು ಕೃಷ್ಣನಾಗಿ ಜನಿಸುತ್ತೇನೆ, ನೀನು ವಿದುರನಾಗಿ ಜನಿಸು. ಬಾ ಕುಮಾರ. ಭಕ್ತಿ ಮಾಡಿಲ್ವಾ? ಕುಮಾರ, ಮೆಚ್ಚಿದೆ ನಿನ್ನೆಯ ಭಕ್ತಿಗೆ, ಮೆಚ್ಚಿದೆ ನಿನ್ನೆಯ ಭಕ್ತಿಗೆ. ಮೆಚ್ಚಿದೆ ನಿನ್ನ ಮನೋವಿಲಾಸೆಗೆ.
ಪಟ್ಟಾಭಿಷೇಕವನ್ನು ಕಟ್ಟುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಬಾ. ಕ್ಷೀರಾಬ್ದಿ ವರದಾಮ ತಾಗಸಯದ ಹರಿ ಆಗಸಯದ ಹರಿ ಆಗಸಯನ ಕ್ಷೀರಾಬ್ದಿ ವರದಾಮ ನಾಗಸಯದ ಹರಿ ಆಗಸಯನ ಹರಿ ಆಗಸಯನ. ನಾರಾಯಣ ನಾರಾಯಣ. ವರಹಾಮೂರುತಿಯಾಗಿ ಕನಕಾಕ್ಷ ಒದಗೈದೆ ವರಹಾಮೂರುತಿಯಾಗಿ ಕನಕಾಕ್ಷ ಒದಗೈದೆ ನರಸಿಂಹ ರೂಪ ತಾಳಿ ಪಾಲನ ಕಾಯಲು ನರಸಿಂಹ ರೂಪ ತಾಳಿ ಪಾಲನ ಕಾಯಲು ನರಸಿಂಹ ರೂಪ ತಾಳಿ ನತ ಬಾಲಾಗಿತಿ ಮೂಲ ಶ್ರೀಲೋಲಾಜಯ ಶ್ರೀರಾಮ್ರಿ ವರದಾಮ ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ. ನಾರಾಯಣ ನಾರಾಯಣ. ಇಲ್ಲಿಗೆ ಮೊದಲನೇ ಅವತಾರವು ಮುಕ್ತಾಯವಾಯಿತು. ದ್ಯುತಿಗರ್ಭ ಸಂಜಾತರಾದಂತಹ ಹಿರಣ್ಯಾಕ್ಷ ಹಿರಣ್ಯಕಶಿಪರು ಪರಮಾತ್ಮನಿಂದ ಹತರಾದರು. ಮುಂದೆ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪರು ಕೈಕಸಿಯ ಗರ್ಭದಲ್ಲಿ ರಾವಣ ಕುಂಭಕರ್ಣಾದಿಗಳು ಜನಿಸಿರುವರು. ಅದುವಲ್ಲದೆ ಅವರನ್ನು ಸಂಹಾರ ಮಾಡಲು ಕೌಸಲ್ಯ ಗರ್ಭದಲ್ಲಿ ಶ್ರೀರಾಮ ಲಕ್ಷ್ಮಣರಾಗಿ ಜನಿಸಿರುವರು. ಇನ್ನೂ 2 ಅವತಾರಗಳು ಇದೆ. ಆದ್ದರಿಂದ ಈ ವಿಚಾರವನ್ನು ನಾನು ಶ್ರೀರಾಮನ ಬಳಿಗೆ ತೆರಳಿ ವಿಚಾರವನ್ನು ಮುಂದಿನ ಆಲೋಚನೆಯನ್ನು ಮಾಡುತ್ತೇನೆ. ನಾರಾಯಣ ನಾರಾಯಣ. ನೀನೇ ಎನ್ನ ರಾಮ ಪ್ರಾಣ ರಮಣ, ನೀನೇ ಎನ್ನ ಪ್ರಾಣ ರಮ ರಮಣ ರಮ ರಮಣ. ನಾರಾಯಣ. ಹಾಡುತ್ತ ಪಾಡುತ್ತ ಹಾಡುತ್ತ ಬಾರೋ, ಹಾಡುತ್ತ ಪಾಡುತ್ತ ಪಾಡುತ್ತ ಬಾರೋ, ಹಾಡುವ ಆಸೆಯ ನೀ ತೋರು ಬಾರೋ, ಹಾಡುವ ಆಸೆಯ ನೀ ತೋರು ಬಾರೋ. ನೀನಾಡಿದಂತೆ ನಾನಾಡುತ್ತಿರುವೆ, ನೀನಾಡಿದಂತೆ ನಾನಾಡುತ್ತಿರುವೆ. ನೀನೇ ಎನ್ನ ಪ್ರಾಣ ರಮ ರಮ ರಮಣ.